ಬಬ್ರುವಾನ ಎಲ್ಲ ಎಷ್ಟು ಸತಿ ಹಾಕಿದ್ರು ನೋಡ್ತೀನಿ. ನಾನು ಜೊತೆಗೆ ಡೈಲಾಗ್ ಹೇಳಕ್ಕೆ ಶುರು ಮಾಡ್ಬಿಡ್ತೀನಿ. ಈ ಥರದ್ದೆಲ್ಲ ಆಗುತ್ತೆ. ನೀವು ಯೂಸ್ ಮಾಡಿರುವಂಥ ಬೈಕ್ ಎಸ್ ಸರ್ ಅವರು ಮೊದಲನೇ ಬಾರಿಗೆ ಸೀರಿಯಲ್ ಟೈಮಲ್ಲಿ ತೊಗೊಂಡಿರುವಂಥ ಬೈಕ್. ಓ ಹೌದಾ ಅಂತ ಅನಿಸು ನನಗೆ. ಒನ್ ಡೇ ಸುದೀಪ್ ಕಾಲ್ಸ್ ಮಿ ಲೈಕ್ ಅರೌಂಡ್ 2 o'clock in the night. ಬಳಿ ಮಗನೇ ಏನು ಮಾಡ್ತಾ ಇದೆಯಾ? ನಿದ್ದೆ ಮಾಡ್ತೀನಿ. ಬಾ ಈಗ ಮನೆಗೆ ಇಮಿಡಿಯೇಟ್ ಆಗಿ. ಈ ಫಿಲಮಲ್ಲಿ ನಿಮ್ಮ ಪಾತ್ರದ ಶೇಡ್ ಹೇಗಿದೆ ಸರ್? ಅದೇ ಆ ಫೋಟೋ ಇದ್ದಾಗೆ ಶೇಡ್ ಅದು. ಸೂರಿ ನನಗನ್ಸೋದು ಅವನೊಂಥರ ಯಾವಾಗಲೂ ಒಂಥರ ಧ್ಯಾನ ಸ್ಥಿತಿಯಲ್ಲಿ ಇರ್ತಾನೆ. ಇದು ಗೋಲ್ಡನ್ ಡೇಸ್ ಆಫ್ ಕನ್ನಡ ಟೆಲಿವಿಷನ್ ಅಂಡ್ ಯು ಆರ್ ವೆರಿ ಮಚ್ ಪಾರ್ಟ್ ಆಫ್ ಇಟ್. ಓವರ್ ನೈಟ್ ನಮ್ನೆಲ್ಲ ಒಂಥರ ಇವರೆಲ್ಲ ಒಳ್ಳೆ ನಟರು ಅಂತ ಜನ ಗುರ್ಸಕ್ಕೆ ಶುರು ಮಾಡಿದ್ರು. ಬೈಕ್ ಸ್ಟಾಪಿಂಗ್ ಮಾಡಿದಾಗ ಅಂದರೆ ಬೈಕ್ ಟಾಪಲ್ ಆಗಬಾರ್ದಲ್ಲ, ಅದಕ್ಕೆ ಇವ್ರನ್ನ ನಾವು ಕಟ್ಟಿದ್ದೀವಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೆಟ್ರೋ ಸಾಗ. ಇವತ್ತು ನಮ್ಮ ಜೊತೆ ಇದ್ದಾರೆ ಕೊತ್ತಲವಾಡಿ ಮೂವಿ ಟೀಮಿಂದ ರಾಜೇಶ್ ನಟರಂಗ ಸರ್ ಹಾಗೂ ಪೃಥ್ವಿ ಅಂಬಾರ್ ಅವರು. ವೆಲ್ಕಮ್. ಥ್ಯಾಂಕ್ ಯು. ಇಬ್ಬರಿಗೂ ವೆಲ್ಕಮ್ ಟು ದ ಶೋ ಸರ್. ನಾನೊಂದು ಫೋಟೋಸ್ ತೋರಿಸ್ತಾ ಹೋಗ್ತೀನಿ. ಸೊ ಅದ್ರ ಬೇಸ್ ಮೇಲೆ ಒಂದು ಕ್ವಶನ್ಸ್ ಕೇಳ್ತಾ ಹೋಗ್ತೀನಿ. ಸೊ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಕ್ವಶನ್ ನಾನು ಕೇಳ್ತೀನಿ ಸರ್. ನಿಮ್ಗೆ ಈ ಫೋಟೋ ಕಡ್ಡಿಪುಡಿ. ಸೊ ಕಡ್ಡಿಪುಡಿಲಿ ಬೇಜಾನ್ ಇಂಟೆನ್ಸ್ ಸೀನ್ಸ್ ಇದೆ ಆಯ್ತಾ, ಬಟ್ ಇದು ರಂಗಪ್ರವೇಶ ಸೀನ್ ಸಖತ್ ಸೈಕ್ ಸೀನ್. ಸೊ ಈ ಸೀನ್ ಬಗ್ಗೆ ಹೇಳೋದಾದ್ರೆ, ಬಿಕಾಸ್ ನೀವು ಇದರಲ್ಲಿ ರೈಟಿಂಗಲ್ಲೂ ಇನ್ವಾಲ್ವ್ ಆಗಿದ್ದೀರಾ. ಸೊ ಸೂರಿ ಸರ್ ಜೊತೆ ರೈಟಿಂಗ್ ಮಾಡೋ ಅನುಭವ ಹೇಗಿತ್ತು? ಅದ್ಭುತ. ಸೂರಿ ನಾನು ಯಾವಾಗಲೂ ನನಗನ್ಸೋದು ಅವನೊಂಥರ ಯಾವಾಗಲೂ ಒಂಥರ ಧ್ಯಾನ ಸ್ಥಿತಿಯಲ್ಲಿರ್ತಾನೆ. ತುಂಬ ಕಷ್ಟ ಅವನಥರ ಅಷ್ಟೊಂದು ಪ್ಯಾಷನೇಟಾಗಿ ಒಂದು ಕೆಲಸನ ಮಾಡೋದಿರ್ಬೋದು, ಅಬ್ಸರ್ವ್ ಮಾಡೋದಿರ್ಬೋದು, ಎರಡೂ ಬಹಳ ಡೀಪಾಗಿ ಮಾಡ್ತಾನೆ, ಭಾಳ ಇಂಟೆನ್ಸಾಗಿ ಮಾಡ್ತಾನೆ. ಆ್ಯಂಡ್ ಬದುಕು ಕೂಡ ಅವನು ಹಾಗೇ ಜೀವಿಸ್ತಾ ಇದ್ದಾನೆ. ತುಂಬ ಕಷ್ಟ ಅವನಥರ ಬದುಕೋದು, ಭಾಳ ಕಷ್ಟ. ಖುಷಿ ಅವನ ಜೊತೆ ಕೆಲಸ ಮಾಡೋದು ಯಾವಾಗಲೂ ಖುಷಿ. ಅಂದರೆ ತುಂಬ ಎಕ್ಸ್ಪೋಸ್ಡ್ ಫೆಲೋ, ತುಂಬ ಓದ್ತಾನೆ, ತುಂಬ ಸಿನಿಮಾಗಳನ್ನ ನೋಡ್ತಾನೆ, ತುಂಬ ಇಂಟರ್ವ್ಯೂಗಳನ್ನ ನೋಡ್ತಾನೆ. ಆಮೇಲೆ ಅವ್ನಿಗೆ ಬೇಸಿಕಲಿ ಈಸ್ ಆನ್ ಆರ್ಟಿಸ್ಟ್, ಗೊತ್ತಲ್ಲ. ಅವ್ನು ಈಸ್ ಎ ಸ್ಕೆಚ್ ಮಾಡ್ತಾನೆ, ಭಾಳ ಒಳ್ಳೆ ಮುದ್ದಾಗಿ ಬರೀತಾನೆ. ಕನ್ನಡ ಅಕ್ಷರ ಅವ್ನು ಬರೆಯೋದೇ ಮುತ್ತಿದ್ದಾಗಿರುತ್ತೆ, ಅಷ್ಟು ಅದ್ಭುತವಾಗಿ ಬರೀತಾನೆ. ಸೊ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ವಿಟ್ಟಿನೆಸ್ ಇದೆ ಅವನಿಗೆ, ಸಖತ್ ವಿಟ್ಟು ಅವನಿಗೆ ಇರೋದು, ತುಂಬ ಚೆನ್ನಾಗಿರುತ್ತೆ. ಬಟ್ ಅವ್ನು ಬೇರೆಯವ್ರಿಗೆ ಒಂದು ಸ್ವಲ್ಪ ಮುಂಗೋಪಿ ಅಥವಾ ಕೋಪಿಷ್ಟ ಏನು ಬೇಕಾದ್ರೂ ಅನ್ನಿಸ್ಬೋದು. ಬಟ್ ಅದ್ಭುತವಾದ ವ್ಯಕ್ತಿತ್ವ, ತುಂಬ ಚೆನ್ನಾಗಿರುತ್ತೆ. ಕಲಿಯೋರ್ಗಂತೂ ಹಬ್ಬ. ಬಟ್ ಅದನ್ನು ಎಲ್ಲಿ ನಿಂತು ನೋಡೋ ಕೂತೋ ಕಲಿಬೇಕು, ಅಲ್ಲೇ ಕಲಿಬೇಕು. ಸೂರ್ಯ ಥರ ಇದ್ದಾಗ ನೀವೇನು ಕಲ್ತ್ಕೊಂಡ್ರಿ ಅಂತ ಹೇಳಿ ತುಂಬ ಹೇಳಿಲ್ವಾ. ಒಂದು ಯಾವುದಾದ್ರು ವಿಷಯ ತೊಗೊಂಡ್ರೆ ಅದನ್ನು ಗ್ರಹಿಸೋ ರೀತಿ ಇದೆಯಲ್ಲ, ಬೇರೆ ಪರ್ಸ್ಪೆಕ್ಟಿವ್. ನಾನು ಹೇಳಿದೆ ಆರ್ಟಿಸ್ಟ್ ಅಂತ. ಅವನೊಂದು ನನಗೆ ಎಕ್ಸಾಂಪಲ್ ಹೇಳಿದ್ದ. ಅವನು ಕಲಾಮಂದಿರದಲ್ಲಿ ಕಾಂಪಿಟೇಷನ್ ಕೊಟ್ಟಾಗ ಒಂದು ಮನೆಯಲ್ಲಿ ಅಪ್ಪ ಅಮ್ಮ ಇದ್ದಾರೆ, ಇದನ್ನೊಂದು ನಿಮ್ಗೇನು ಅನಿಸುತ್ತೋ ಒಂದು ಬರ್ಕೊಂಡು ಬನ್ನಿ ಅಂತ. ಎಲ್ಲರೂ ಏನೇನೋ ಬರ್ಕೊಂಡು ಹೋಗಿದ್ದಾರೆ, ಅಥವಾ ಮನೇಲಿ ಏನೋ ಫಂಕ್ಷನ್ ಆ ಥರದ್ದೇನೋ ಒಂದು, ಅದನ್ನು ಏನೋ ಚಿತ್ರ ಥರ ಬಿಡಿಸಿ ಅಂತಲೇ ಏನೋ ಹೇಳಿದ್ದಾರೆ. ಎಲ್ಲರೂ ಏನೇನೋ ಬರ್ಕೊಂಡು ಹೋಗಿದ್ರಂತೆ. ಅವನು ಇವತ್ತಿಗೂ ಇಟ್ಟಿದ್ದಾನೆ ಅದನ್ನು. ಎಷ್ಟು ಸಿಂಪಲಾಗಿ ಅಂದರೆ ಅವನ ಪರ್ಸ್ಪೆಕ್ಟಿವ್ ನನಗೆ ಯಾಕೆ ಇಷ್ಟ ಆಯಿತು ಅಂತ ಹೇಳಿದ್ರೆ, ಮನೆಯ ಬಾಗಿಲು, ಅದಕ್ಕೆ ಹೂವಿನ ಒಂದು ಅಲಂಕಾರ ಮಾಡಿದ್ದಾನೆ. ಹೊರಗಡೆ ಒಂದು 20 ಜೋಡಿ ಚಪ್ಪಲಿ, ಇಷ್ಟೇ ಬರೆದಿದ್ದು ಅವನು. ಬೇರೆಯವರೆಲ್ಲ ಮನೆ ಒಳಗಡೆ ಏನೋ ಗಣೇಶ ಇಟ್ಬಿಟ್ಟು ಜನದ ತಲೆಗಳು, ಅವನು ಅದು ಯಾವುದೂ ಬರೋದಿಲ್ಲ. ಅವನ ಪರ್ಸ್ಪೆಕ್ಟಿವ್ ಮನೇಲಿ ಒಂದು ಹಬ್ಬದ ವಾತಾವರಣ ಇದೆ ಅನ್ನೋದನ್ನು ಅವ್ನು ನೋಡೋ ರೀತಿ ಬೇರೆ. ಹಾಗೆ ಎಲ್ಲವನ್ನೂ ಅವನು ಯೋಚನೆ ಮಾಡೋದೇ ಹಾಗೆ. ಒಂದು ಸೀನ್ ಹೇಳುವಾಗ ಅಣ್ಣ ಹಿಂಗೆ ಅವ್ನು ಎಷ್ಟು ಅಂದರೆ, ಈಗ ಹೋಗ್ತೀವಿ, ರೆಕ್ಕಿ ಮಾಡ್ತೀವಿ, ಕತೆ ಆಗಿರುತ್ತೆ, ಎಲ್ಲವೂ ಆಗಿರುತ್ತೆ. ಯಾವುದೂ ಡೈಲಾಗ್ ಅಂತ ಆಗಿರಲ್ಲ, ಸುಮ್ಮನೆ ಒನ್ ಲೈನ್ ಅಂತ ಇರುತ್ತೆ. ಜಸ್ಟ್ ಇದಿದು ಇವ್ರು ಮಾತಾಡ್ತಾರೆ, ಇದನ್ನು ಇವ್ರು ಮಾತಾಡ್ತಾರೆ ಅಷ್ಟೇ. ಅದಕ್ಕೆ ಹೆಸರು ಬರೆದು ಪೃಥ್ವಿ ಇದು, ರಾಜೇಶ್ ಇದು ಅಂತ ಬರ್ದಿರಲ್ಲ. ಇವರಿಬ್ಬರು ಸೇರಿ ಇದನ್ನು ಮಾತಾಡ್ತಾರೆ. ಈ ಸೀನಿನ ಔಟ್ಕಮ್ ಇದು, ಇಷ್ಟು ಮಾತ್ರ ಬರ್ಕೊಂಡಿರ್ತೀವಿ. ರೆಕ್ಕಿ ಆಗಿರುತ್ತೆ. ಆ ಜಾಗಕ್ಕೆ ಹೋಗೋ ಹಿಂದಿನ ದಿವಸ ಪ್ರೊಡಕ್ಷನ್ ಮ್ಯಾನೇಜರ್ಗೆ ಫೋನ್ ಮಾಡಿ, ನನಗೆ ಅಲ್ಲಿ 2 ಇನ್ನೇನೋ ಬೇಕಲ್ಲ, ಅಲ್ಲಿ ಡೊಳ್ಳು ಕುಣಿತದವ್ರು ಬೇಕಲ್ಲ, ಇಬ್ಬರು ಕುರುಡ್ರು ಬೇಕಲ್ಲ. ಅಂದರೆ ಅವ್ನಿಗೆ ಅಷ್ಟು ಇಂಪ್ರೂವೈಸ್ ಮಾಡ್ತಾನೆ. ಪ್ರತಿ ಕ್ಷಣ ಒಂದು ಇಂಪ್ರೂವೈಸೇಷನ್ ನಡೀತಿರುತ್ತೆ. ಅದೇ ಜಾಗ, ಅದೇ ಇದು, ಅಲ್ಲಿಗೆ ಹೋದ ತಕ್ಷಣ ಮತ್ತೆ ಚೇಂಜ್ ಆಗುತ್ತೆ. ಅಷ್ಟು ಇಂಪ್ರೂವೈಸೇಷನ್ ನಡೀತಾ ಇರುತ್ತೆ, ಅಷ್ಟು ಪರ್ಸ್ಪೆಕ್ಟಿವ್ ಚೇಂಜ್ ಆಗುತ್ತೆ. ನನಗೆ ಅದು ಭಾಳ ಇಷ್ಟ. ಪ್ರತಿಯೊಂದನ್ನು ಬೇರೆ ಥರ ನೋಡೋದಿದೆ, ಗೊತ್ತಾ. ತುಂಬ ದೊಡ್ಡ ಗುಣ ಅದು, ದೊಡ್ಡ ಕಲೆ ಅದು, ಅದರಲ್ಲಿದೆ ಅವನಂತ. ಸರ್ ನಿಮಗೆ ಈ ಫೋಟೋ, ಸೊ ಆ ಬೈಕ್ ಸ್ಟೋರಿ ನೀವು ಆಲ್ರೆಡಿ ಒಂದು ಪ್ರೆಸ್ ಮೀಟಲ್ಲಿ ಹೇಳಿದ್ರ. ಸೊ ಇನ್ನೂ ಒಂದು ಸ್ವಲ್ಪ ಡೀಟೇಲ್ ಆಗಿ ಹೇಳೋದಾದ್ರೆ ಸರ್? ಡೀಟೇಲ್ ಆಗಿ ಹೇಳೋದಾದ್ರೆ, ಅದೇ ಡೈರೆಕ್ಟರ್ ಬಂದು ಹೇಳ್ತಿದ್ರು, ಈ ಬೈಕಲ್ಲಿ ಏನೋ ಒಂದು ಟ್ರಿವಿಯಾ ಇದೆ, ಹೇಳ್ತೀನಿ ಅಂತ ಹೇಳ್ತಿದ್ರು. ಅದು ಏನು ಅಂತ ನಮ್ಗೆ ಗೊತ್ತೇ ಆಗಿಲ್ಲ. ಏನಿರ್ಬೋದಪ್ಪ, CBC ಓಕೆ. ನಾನು ಕಾಲೇಜಲ್ಲಿದ್ದಾಗ, PU ಅಲ್ಲಿದ್ದಾಗ ಎಲ್ಲ ತುಂಬ ಅಡ್ಮೈರ್ ಮಾಡ್ತಿದ್ದಂಥ ಬೈಕು.
CBZ ಇದೆ ಅಂದರೆ ಓ ಅಂತ. ಇವಾಗೆಲ್ಲ ತುಂಬ ಬೈಕ್ಸ್ಗಳು ಬಂದಿದೆ, ಅವಾಗೆಲ್ಲ CBZ ಅಥವಾ ಕರಿಸ್ಮಾ ಈ ಥರದ ಬೈಕ್ ಅಂದರೆ ಕಾಲೇಜಲ್ಲಿ ಯಾರಾದರೂ ಆ ಬೈಕ್ ಬಂದ ಅವ್ನು ದೊಡ್ಡ ಹೀರೋನೇ. ಹೌದು. ಸೊ ಆ ಥರ ಅಂದು ಏನಪ್ಪ ಅಂತ ಅನಿಸ್ತಾ ಇತ್ತು. ಆ್ಯಂಡ್ ನನಗೆ ಪ್ರೊಡ್ಯೂಸರ್, ಅಮ್ಮ ಅವರೇ ಪ್ರೊಡ್ಯೂಸರ್ ಅಂತ ಗೊತ್ತಾದ ದಿವಸ ನಾನು ಹಾಸನ್ಗೆ ಹೋಗಿದ್ದೆ. ಕರ್ಕೊಂಡು ಹೋಗಿದ್ದಾಗ ಅಲ್ಲಿ ಹೋದಾಗ ಹೇಳಿದ್ರು, ನೀವು ಯೂಸ್ ಮಾಡಿರುವಂಥ ಬೈಕ್ ಯಶ್ ಸರ್ ಅವರು ಮೊದಲನೇ ಬಾರಿಗೆ ಸೀರಿಯಲ್ ಟೈಮಲ್ಲಿ ತೊಗೊಂಡಿರುವಂಥ ಬೈಕ್. ಓ ಹೌದಾ ಅಂತ ಅನಿಸ್ತು ನನಗೆ. ಬಿಕಾಸ್ ಥ್ರೂ ಔಟ್ ಫಿಲ್ಮಲ್ಲಿ ನಾನು ಯೂಸ್ ಮಾಡಿದ್ದೀನಿ. ಒಂದು ಸ್ಟಂಟಲ್ಲೂ, ಒಂದು ಪರ್ಟಿಕ್ಯುಲರ್ ಸ್ಟಂಟಲ್ಲೂ ನಾನು ಯೂಸ್ ಸ್ಟಾಪಿ ಎಲ್ಲ ಮಾಡಿದ್ದೆ ಬೈಕಲ್ಲಿ. ಸೊ ಅದೆಲ್ಲ ಯೂಸ್ ಮಾಡಿದ್ದೆ ಆ ಬೈಕಲ್ಲಿ. ಸೊ ಒಂಥರ ಕನೆಕ್ಷನ್ ಅನ್ನಿಸ್ತು. ಆ್ಯಂಡ್ ಅಲ್ಲಿ ಮನೇಲಿ ನಿಲ್ಲಿಸಿದ್ರು. ಸೊ ನಾನು ಅಲ್ಲಿ ಹೋಗಿ ಅದೆಲ್ಲೂ ಅಪ್ಲೋಡ್ ಮಾಡಿಲ್ಲ ನಾನು, ಬಿಕಾಸ್ ಪ್ರೊಡ್ಯೂಸರ್ ಯಾರು ಅಂತ ಗೊತ್ತಿರಲಿಲ್ಲ ಅಲ್ಲ, ಹೇಳಂಗಿಲ್ಲ ಅಲ್ಲ. ಸೊ ಅವಾಗ ನಾನು ಅಪ್ಲೋಡ್ ಮಾಡಿರಲಿಲ್ಲ. ಈಗ ಅಪ್ಲೋಡ್ ಮಾಡಬೇಕು ಅದು ಫೋಟೋ. ಅಲ್ಲಿ ಹೋಗಿ ಸೆಲ್ಫಿ ತೊಗೊಂಡೆ ನಾನು ಬೈಕ್ ಜೊತೆ, ಮೆಮೊರಿಗಿರಲಿ ಅಂತ. ಸೊ ಆಬ್ವಿಯಸ್ಲಿ ಅವ್ರಿಗೂ ಒಂದು ಮೆಮೊರಿ ಇರುವಂಥ ಬೈಕ್, ನನಗೂ ಒಂದು ತೀರಾ ಮೆಮೊರಿ ಇರುವಂಥ ಬೈಕ್ ಅದು CBZ. ಸೂಪರ್ ಸರ್. ಸರ್, ಈ ಫಿಲಮ್ಗೆ ಯಶ್ ಅವರು ಒಂದು ರೀತಿಯಲ್ಲಿ ಅಸೋಸಿಯೇಟ್ ಆಗಿರ್ತಾರೆ. ಸೊ ಯಶ್ ಫ್ಯಾನ್ಸಿಗೆ ಈ ಫಿಲಮ್ ಮೇಲೆ ಒಂದು ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸು ಇರುತ್ತೆ. ಈ ಫಿಲಮ್ ನೋಡೋರಿಗೆ ವಾಟ್ ಯು ವಿಲ್ ಪ್ರಾಮಿಸ್? ಆಬ್ವಿಯಸ್ಲಿ ಯಶ್ ಸರ್ ಫ್ಯಾನ್ಸ್ ಎಲ್ಲರೂ ಫ್ಯಾನ್ಸ್ಗೂ ನಾನಂದರೆ ಹೋಲ್ ಹಾರ್ಟೆಡ್ಲಿ ಎಲ್ಲರನ್ನೂ ನಾನು ವೆಲ್ಕಮ್ ಮಾಡ್ತೀನಿ. ಆ್ಯಂಡ್ ದಯವಿಟ್ಟು ಎಲ್ಲರೂ ಸಪೋರ್ಟ್ ಬೇಕು ಈ ಸಿನಿಮಾಗೆ. ಆ್ಯಂಡ್ ಸ್ಪೆಷಲಿ ಯಶ್ ಸರ್ ಅವರ ಅಮ್ಮ ಪುಷ್ಪಾ ಮ್ಯಾಮ್ ಅವರ ಮೊದಲನೇ ಒಂದು ಪ್ರೊಡಕ್ಷನ್ಸು, ತುಂಬ ಒಂದು ದೊಡ್ಡ ವಿಷನ್ ಇಟ್ಕೊಂಡು ಅವ್ರು ಪ್ರೊಡಕ್ಷನ್ ಹೌಸನ್ನು ಮಾಡಿದ್ದಾರೆ. ಆ್ಯಂಡ್ ಯಶ್ ಸರ್ ಹೇಗೆ ವಿದೌಟ್ ಬ್ಯಾಕ್ಗ್ರೌಂಡ್ ಬಂದು ಒಂದು ದೊಡ್ಡ ಎಂಪೈರ್ ಕಟ್ಟಿದ್ದಾರೋ, ಅದೇ ರೀತಿ ಬಹಳಷ್ಟು ಆ್ಯಕ್ಟರ್ಸ್ಗಳು ಇದ್ದಾರೆ ಈಗ ನಂತರ ಬಹಳಷ್ಟು ಒಳ್ಳೊಳ್ಳೆ ಅಂದರೆ ಅದ್ಭುತವಾದ, ನನಗಿಂತ ಚೆನ್ನಾಗಿರೋ ಮತ್ತು ಒಳ್ಳೆ ಟ್ಯಾಲೆಂಟ್ ಇರೋ ಬಹಳಷ್ಟು ಜನ ಕಲಾವಿದರಿದ್ದಾರೆ, ತಂತ್ರಜ್ಞರಿದ್ದಾರೆ. ಎಲ್ರಿಗೂ ಕೂಡ ಒಂದು ಬ್ಯಾಕ್ ಬೋನ್ ಥರ ನಿಲ್ಲುವಂಥ ಪ್ರೊಡಕ್ಷನ್ ಹೌಸ್ ಅವ್ರದ್ದಾಗಿರಬೇಕು ಅನ್ನೋವಂಥ ವಿಷನ್ ಇಟ್ಕೊಂಡು ಅವ್ರು ಪ್ರೊಡಕ್ಷನ್ ಹೌಸನ್ನು ಸ್ಟಾರ್ಟ್ ಮಾಡಿರೋದು. ಸೊ ಅವ್ರು ಇನ್ನಷ್ಟು ಸಿನಿಮಾಗಳು ಮಾಡಬೇಕು ಅಂದರೆ ಕೊತ್ತಲವಾಡಿ ಗೆಲ್ಲಬೇಕು. ಎಸ್. ಸೊ ನೆಕ್ಸ್ಟ್ ಫೋಟೋ ಸರ್, ಕೊತ್ತಲವಾಡಿ. ಸೊ ಕೊತ್ತಲವಾಡಿಯಲ್ಲಿ ನಿಮ್ಮ ಪಾತ್ರದ ಶೇಡ್ ಬಗ್ಗೆ ಹೇಳೋದಾದ್ರೆ? ಈಸ್ ಅ ಗುಡ್ ಕಾಪ್ ಬೇಸಿಕಲಿ. ಗ್ರೇ ಅಂತೆಲ್ಲ ಏನೂ ಇಲ್ಲ, ಗ್ರೇ ಅಥವಾ ಗ್ರೇ ಶೇಡಲ್ಲಿ ಖಂಡಿತ ಇಲ್ಲ. ಭಾಳ ಒಳ್ಳೆ ಕಾಪು, ಒಂದಷ್ಟು ಸದುದ್ದೇಶಗಳನ್ನ ಇಟ್ಕೊಂಡಿದ್ದಾನೆ. ಆ್ಯಂಡ್ ಆ ಊರಿನ ಒಳಿತನ್ನು ಬಯಸ್ತಾನೆ. ಆ ಊರಲ್ಲಿ ಇರುವ ಜನರ ಬಗ್ಗೆ ಪ್ರೀತಿ ಇದೆ. ಅದರಲ್ಲಿ ಒಬ್ಬ ಯುವಕನ ಬಗ್ಗೆ ಸ್ವಲ್ಪ ವಿಶೇಷವಾದ ಪ್ರೀತಿ ಇದೆ. ಇಷ್ಟು ಹೇಳಬಲ್ಲೆ ನಾನು. ಸೊ ಅವನನ್ನು ಕಾಪಾಡ್ಕೊಳ್ಳೋದಕ್ಕೆ ಕಡೆ ತನಕ ಪ್ರಯತ್ನ ಪಡ್ತಾನೆ. ಯಾಕಂದರೆ ಅವನಲ್ಲಿ ಏನೂ ತಪ್ಪಿಲ್ಲ ಅಂತ ತುಂಬ ಅವನಿಗೆ ಕನ್ವಿನ್ಸ್ ಆಗಿರುತ್ತೆ. ಹಾಗಾಗಿ ಒಂದು ಕ್ಷಣಕ್ಕೂ ಡೌಟ್ ಪಡೋದಾಗಲಿ, ಅವನೇನು ಟಾರ್ಚರ್ ಮಾಡೋದು ಆ ಥರದ್ದೆಲ್ಲ ಏನೂ ಇಲ್ಲ. ಸೊ ಇದ್ರದ್ದು ನಿಮ್ಮ ಕ್ಯಾರೆಕ್ಟರ್ದು ಒಂದು 3 ಕ್ಯಾರೆಕ್ಟರಿಸ್ಟಿಕ್ಸ್. ಆ ಊರಿನ ರಿಸೋರ್ಸಸ್ ಏನಿದೆ ಅದನ್ನು ಜನ ಹಾಳು ಮಾಡ್ತಾರೆ ಅಂತ ಅನ್ನಿಸ್ದಾಗ ಜನರ ಪರ ನಿಲ್ಲೋದು, ಬೇರೆ ಯಾರೋ ಪೊಲಿಟಿಷಿಯನ್ನು ಅವ್ರ ವಿರುದ್ಧವಾಗಿ ನಿಲ್ಲುವಂಥ ಕೆಲಸ ಮಾಡೋದು, ಯುವಕನ ಜೊತೆ ನಿಲ್ಲೋದು. ಅವನೊಬ್ಬ ಅನಿವಾರ್ಯ ಕಾರಣಗಳಿಂದ ಎಲ್ಲ ಸಿಕ್ಕಾಕೊಂಡಿರ್ತಾನೆ, ಅವನನ್ನು ಕಾಪಾಡೋ ಕೆಲಸ, ಇಷ್ಟು ನಡೆಯುತ್ತೆ. ಸೊ ಸರ್, ಅಂದರೆ ಇವಾಗ ನೀವು ಯೂಶ್ವಲಿ ಆ್ಯಕ್ಟ್ ಮಾಡುವಾಗ ನಿಮ್ಮದು ಆ್ಯಕ್ಟಿಂಗ್ ಪ್ರಾಸೆಸ್ ಹೇಗಿರುತ್ತೆ? ಅಂದರೆ ನಿಮ್ಗೆ ಯಾವುದಾದ್ರೂ ಕ್ಯಾರೆಕ್ಟರ್ ಕೊಟ್ಟಾಗ ಅದನ್ನು ನಿಮ್ದಾಗಿಸ್ಕೊಳ್ಳೋದು ಹೇಗೆ ನೀವು? ಇಲ್ಲ, ಫಸ್ಟು ಅವ್ರನ್ನ ಕೇಳ್ತೀವಿ, ಯಾರು ಬರ್ಕೊಂಬಂದಿರ್ತಾರೆ, ಡೈರೆಕ್ಟರ್ ಇರ್ಬೋದು ಅಥವಾ ರೈಟರ್ ಇರ್ಬೋದು. ಇಷ್ಟೇ, ಈಗ ಏನೋ ನಾನು ಒಬ್ಬ ಪೊಲೀಸ್ ಪಾತ್ರ, ಅವನು ಯಾವ ಕ್ಯಾಡರ್, ಯಾವ ರ್ಯಾಂಕಿನ ಪೊಲೀಸ್, ಅವನ ಅಧಿಕಾರ ವ್ಯಾಪ್ತಿ ಏನು, ಅಂದರೆ ಅವನು ಇದನ್ನು ಮಾಡ್ಬೋದಾ ಮಾಡಬಾರ್ದಾ, ಇಷ್ಟು ಮಾತಾಡಬಾರ್ದಾ, ಅವನ ಅಧಿಕಾರ ಏನು ಅಂತ ತಿಳ್ಕೊತೀವಿ. ಅಥವಾ ಬೇರೆ ಎಲ್ಲ ಪಾತ್ರಗಳು ಅಷ್ಟೇ, ಅವನೇನಿಗೆ PUC ಓದಿದ್ದಾನೆ, BSc ಓದಿದ್ದಾನೆ, ಏನು ಕೆಲಸ ಮಾಡ್ತಾಯಿದ್ದಾನೆ. ಪಾತ್ರಗಳು ಅಥವಾ ಸನ್ನಿವೇಶಗಳು ಮನೇಲೇ ಮಾತಾಡ್ಬೋದು, ಮನೇಲಿ ನಡಿಬಹುದು. ಹೌದು. ಬಟ್ ಸರ್, ನೀವೊಂದು ಬಿಸ್ನೆಸ್ ಮ್ಯಾನ್ ಸರ್ ಅಂದರೆ ಏನು ಬಿಸ್ನೆಸ್ ಇಟ್ಟಿದ್ದಾನವನು, ಅವನೇನು ಹಾಲು ಮಾರ್ತಾನ, ನೀರಿನ ಬಿಸ್ನೆಸ್ ಮಾಡ್ತಾನ, ಎಲೆಕ್ಟ್ರಿಷಿಯನ್ನ, ಅವ್ನು ಏನು ಓದಿದ್ದಾನೆ ಸ್ವಲ್ಪ ತಿಳ್ಕೊತೀವಿ ಅಷ್ಟೇ. ಸೊ ದಟ್ ಇಟ್ ಶುಡ್ ನಾಟ್ ಲುಕ್ ಸ್ಟುಪಿಡ್. ಈಗ ನಾನು ಬೇರೆ ಯಾರ ಜೊತೆ ಕನ್ವರ್ಸ್ ಮಾಡ್ಬೇಕಾದ್ರೆ ಆ್ಯಕ್ಟರ್ ಜೊತೆ ಸೀನ್ನಲ್ಲಿ ತುಂಬ ವ್ಯತಿರಿಕ್ತವಾಗಿ ಏನೋ ಮಾತಾಡಬಾರ್ದು ಅನ್ನೋ ಕಾರಣಕ್ಕೆ ಅದನ್ನು ತಿಳ್ಕೊತೀವಿ ಅಷ್ಟೇ. ಅದೇ ಆ ಪಾತ್ರದ ಬ್ಯಾಕ್ಗ್ರೌಂಡ್ ಒಂದು ತಿಳ್ಕೊಂಡಿರು, ಅದು ಮಾಡ್ಕೊಂಡು ನಾವೊಂದು ಚೌಕಟ್ಟು ಹಾಕೋತೀವಿ, ಇದನ್ನು ಮೀರಬಾರ್ದು ಅಂತ. ಈಗ ಅವನು ಏನೋ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಓದಿದ್ದಾನೆ ಅಂದರೆ, ಇನ್ನು ಯಾವುದೋ ಒಂದು ಸಿವಿಲ್ದೇನೋ ಮಾತಾಡ್ತಿದ್ದಾಗ ನಾನು ಜಾಸ್ತಿ ತಲೆ ಹಾಕ್ಬಾರ್ದಲ್ಲ, ನನಗೆ ಗೊತ್ತು ಅನ್ನೋ ಥರದ್ದು ಮಾತಾಡಬಾರ್ದು. ಒಂದು ಲಿಮಿಟ್ ಇರುತ್ತೆ, ಇಷ್ಟು ಗೊತ್ತಿದೆ ನನಗೆ ಅಂತ, ಆ ಥರದ್ದು ಅಷ್ಟೇ ನಾವೇನು ಚೌಕಟ್ಟು ಹಾಕೋತೀವಿ. ಸರ್, ನಿಮ್ಗೆ ಯಾವಾಗಾದ್ರೂ ಅನ್ಸಿದ್ಯಾ ಐ ಆಮ್ ಅಂಡರ್ ಯುಟಿಲೈಸ್ಡ್ ಅಂತ? ಇಲ್ಲಪ್ಪ, ಇಲ್ಲ. ಅದು ತುಂಬ ಜನ ಹೇಳ್ತಾರೆ, ಗೊತ್ತಿಲ್ಲ ನನಗೇನು ಬಂದಿದೆ ಅದು ನನಗೆ ಬಂದಿದೆ ಅಷ್ಟೇ. ಅಂದರೆ ಯೂಶಲಿ ನಮ್ಗೇನಂದರೆ ನಿಮ್ಮನ್ನ ಜಾಸ್ತಿ ನೋಡಬೇಕು ಅಂತ ಆಸೆ ನಮಗೆ. ಬಿಕಾಸ್ ನಾವು ಯೂಶಲಿ ಇವಾಗ ಜನ ಬೆಲೆ ಕೊಡ್ತಾಯಿಲ್ಲ. ನೀವು ಬಂದ್ರಿ ಜಾಂಗ್ ಅಂತ ಒಂದು ಸೂಪರ್ ಅಂದ್ವಿ, ಆಮೇಲೆ ಒಂದು ಸ್ವಲ್ಪ ದಿನ ನಾವು ನೋಡೋಕೆ ಸಿಕ್ಕಿಲ್ಲ, ಮತ್ತೆ ಕಡ್ಡಿ ಪುಡಿ ಆ ಥರ. ಸೊ ಹಾಗಾಗಿ ಕೇಳಿದ್ದು. ಥ್ಯಾಂಕ್ ಯು, ನಿಮ್ಮ ಪ್ರೀತಿಗೆ ಧನ್ಯವಾದ.
ಗೊತ್ತಿಲ್ಲ, ಪಾತ್ರಗಳೇ ಯಾವಾಗಲೂ ನಮ್ಮನ್ನು ಅರ್ಸ್ಕೊಂಬರೋದು ಅಂತ ನಾವು ದಿನ ಬೆಳಗಾದರೆ ನಮ್ಮ PR ಕೆಲಸ ನಾವು ಮಾಡ್ತಾ ಇರ್ತೀವಿ. ಸರ್ ಯಾವ್ದಾದ್ರು ಹೊಸ ಸಿನಿಮಾ ಶುರು ಆಗಿದ್ರೆ ಹೇಳಿ, ಒಳ್ಳೆ ಪಾತ್ರ ಇದ್ದರೆ ಹೇಳಿ, ಡೈರೆಕ್ಟರ್ಗಳಿಗಿರ್ಬೋದು, ಪ್ರೊಡಕ್ಷನ್ ಹೌಸ್ಗಿರ್ಬೋದು, ಅದರಲ್ಲಿ ಮುಚ್ಚುಮರೆ ಇಲ್ಲ, ಕೆಲಸ ಕೇಳ್ಕೊಂಡು ಹೋಗ್ತಾ ಇದ್ದೀವಿ. ಯಾರು ಕಳ್ತನ ಮಾಡೋಕ್ಕಾಗಲಿ ಬೇರೆ ಏನೂ ಇಲ್ಲ, ಅದು ನಮ್ಮ ಕೆಲಸ ನಾವು ಮಾಡ್ತೀವಿ. ಅಗೇನ್ ಪಾತ್ರಕ್ಕೆ ನಾನು ಸೂಟ್ ಆಗಬೇಕು ಅಂತ ಆಗ್ತೀನಿ ಅಂತ ಅನ್ನಿಸ್ಬೇಕಲ್ಲ ಮಾಡೋರಿಗೆ. ಹೌದು. ಸೊ ಹಾಗಾಗಿ ನನ್ನ ಅರ್ಸ್ಕೊಂಬಂದಿರೋದು ನನಗಾಗಿರೋ ಪಾತ್ರಗಳು ಅಂತ ನನಗನ್ಸುತ್ತೆ ಅಷ್ಟೇ. ಸರ್ ಓಕೆ, ನಾನು 2014 ಶುರು ಮಾಡಿದ್ದು ದಿಯಾ, ರಿಲೀಸ್ ಆಗಿದ್ದು 2020. ಅದೊಂದು ತುಂಬ ದೊಡ್ಡ ಲಾಂಗ್ ಜರ್ನಿ. ಇದು ಶೂಟ್ ಮಾಡಿರೋದು ಅದು ನನ್ನ ಊರೇ. ಅದು ಸ್ಕೂಲು ಕಾಲೇಜೆಲ್ಲ ಹೋಗ್ತಿದ್ದೆ, ದಿನ ಓಡಾಡ್ತಿದ್ದ ಜಾಗ. ಅಲ್ಲಿ ನಾವು ಆ ಸೀನ್ ಶೂಟ್ ನಾನು ಇಮ್ಯಾಜಿನೇ ಮಾಡಿಲ್ಲ, ಲೈಕ್ ಒನ್ ಆಫ್ ಆರ್ ಐಕಾನಿಕ್ ಸೀನ್ ಅಲ್ಲಿ ಶೂಟ್ ಮಾಡ್ತೀವಿ ಅಂತ. ಆ್ಯಂಡ್ ಈಗಲೂ ಈಗ ಹಿಂದಿ ಡಬ್ ಆಗಿ ವೈರಲ್ ಹೋಗ್ತಾ ಇದೆ ಅದರಲ್ಲಿ, ಹಿಂದಿ ಬೆಲ್ಟಲ್ಲಿ. ಈಗಲೂ ತುಂಬ ಮೆಸೇಜಸ್ಗಳು ಬೈದು ಕಳಿಸ್ತಾ ಇರ್ತಾರೆ, ನೀವು ಯಾಕೆ ನಮ್ಮ ಲೈಫ್ನ ಟ್ರಾಮಾಟಿಕ್ ಮಾಡ್ತಾ ಇದ್ದೀರಾ ಅಂತ. ಸರ್ ಇಲ್ಲಿ ನೀವು ನೋಡೋದಾದ್ರೆ ದಿಯಾ ವಾಸ್ ಯೋರ್ ಕನ್ನಡಸ್ ಫಸ್ಟ್ ಫಿಲಮ್. ಅಲ್ಲಿಗೂ ಇಲ್ಲಿಗೂ ಕೊತ್ತಲವಾಡಿಗೂ ಏನು ಡಿಫ್ರೆನ್ಸ್ ಇದೆ ಸರ್? ಪೃಥ್ವಿ ಅವರಲ್ಲಿ ಏನು ಡಿಫ್ರೆನ್ಸ್ ಆಗಿದೆ? ಏನು ಕಲ್ತಿದ್ದೀರಾ, ಏನು ಬಿಟ್ಟಿದ್ದೀರಾ? ಟೀಚರ್ಸ್ ಇವಲ್ಲ, ತುಂಬ ಎಕ್ಸ್ಪೀರಿಯನ್ಸ್, ತುಂಬ ವಿಚಾರಗಳು ಹೇಳ್ಕೊಡುತ್ತೆ ನಿಮ್ಮನ್ನು. ಇನ್ನೂ ಏನೋ ಇಟ್ ಮೇಕ್ಸ್ ಯು ಅಂದರೆ ಬೆಟರ್ ಅಂತ ಹೇಳೋಕ್ಕಾಗಲ್ಲ. ಇಟ್ಸ್ ವಿಲ್ ಮೇಕ್ ಯು ಪರ್ಸನ್ ವಿತ್ ಮೋರ್ ಎಕ್ಸ್ಪೀರಿಯನ್ಸ್ ಅಷ್ಟೇ. ಅದು ಬಿಟ್ಟು ಏನು ತೀರಾ ಏನು ಬದಲಾವಣೆ ಅನ್ನೋದು ಚೇಂಜ್ ಆಗಿಲ್ಲ. ನಾನು ಚೇಂಜ್ ಆಗಿಲ್ಲ ಆ್ಯಸ್ ಅ ಪರ್ಸನ್. ಐ ಹ್ಯಾವ್ ನೆವರ್ ಚೇಂಜ್. ದಿಯಾಗಿಂತ ಮೊದಲೇನಿದೆ ಇವಾಗಲೂ ಅದೇ ದಿನ ಏನು ಚೇಂಜ್ ಆಗೋದು ಇಲ್ಲ. ಬಟ್ ದೆನ್ ಎಕ್ಸ್ಪೀರಿಯನ್ಸ್ಗಳು, ಹೊಸ ವಿಚಾರ, ಹೊಸ ವ್ಯಕ್ತಿಗಳ ಜೊತೆ ಮಾತುಕತೆ, ಹೊಸ ವ್ಯಕ್ತಿಗಳಿಂದ ಕಲಿಯುವಂಥ ಅವಕಾಶ, ಸ್ಪೆಷಲಿ ಆ್ಯಕ್ಟಿಂಗ್ ವಿತ್ ಆಲ್ ಗ್ರೇಟ್ ಆ್ಯಕ್ಟರ್ಸ್, ಅದು ನನಗೆ ಸಿಕ್ಕಿರುವಂಥ ಅವಕಾಶ. ಒಳ್ಳೆ ಡೈರೆಕ್ಟರ್ಸ್, ಆ್ಯಂಡ್ ಸ್ಪೆಷಲಿ ನಾನು ಜಾಸ್ತಿ ಎಲ್ಲ ನ್ಯೂ ಕಮರ್ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡ್ತಾ ಬಂದಿದ್ದೀನಿ. ವೇಟಿಂಗ್ ಟು ವರ್ಕ್ ವಿತ್ ಆಲ್ ಲೆಜೆಂಡ್ಸ್ ಅಷ್ಟೇ. ಸರ್ ಏನು ಅನ್ಲರ್ನ್ ಮಾಡಿದ್ವಿ? ಸೊ ದೀಸ್ ಆರ್ ದ ಥಿಂಗ್ಸ್. ಓಕೆ, ಈ ಪ್ರಾಸೆಸ್ಸಲ್ಲಿ ಒಂದು ಸ್ವಲ್ಪ ಓಕೆ ಇದು ಬೇಡ, ಬೆಟರ್ ದ್ಯಾನ್ ದಿಸ್ ನಾನು ಮಾಡ್ಕೊಬೋದು. ಅನ್ಲರ್ನ್ ಅನ್ನೋದಕ್ಕಿಂತ ಅನ್ಲರ್ನ್ ನೀವು ನಿಮ್ಮ ಲೈಫಲ್ಲಿ ಪ್ರತಿ ಕ್ಷಣ ನೀವು ಮಾಡ್ಬೇಕಂತ, ಸ್ಪೆಷಲಿ ಆ್ಯಕ್ಟರ್ಸ್ ಮಾಡಬೇಕಾಗಿರುವಂಥ ಕೆಲಸ. ಬಿಕಾಸ್ ಯು ಅಪ್ರೋಚ್ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಅಲ್ಲ. ಈಗ ಕೊತ್ತಲವಾಡಿಯಲ್ಲಿ ನಾನು ಅಂದರೆ ಮಂಡ್ಯ ಕಡೆ ಇರುವಂಥ ಹಳ್ಳಿಯ ಒಬ್ಬ ಹುಡುಗನ ಪ್ಲೇ ಮಾಡೋದ್ರಿಂದ ತುಂಬ ವಿಷಯಗಳು ನಾನು ಅನ್ಲರ್ನ್ ಮಾಡಬೇಕಾದ್ರೆ, ನಾನು ಮಾತಾಡುವಂಥ ಧಾಟಿ ಆಗಿರ್ಬೋದು, ರಿದಮ್ ಆಗಿರ್ಬೋದು, ಎಲ್ಲ ಚೇಂಜ್ ಮಾಡಬೇಕು. ಆ್ಯಂಡ್ ಆ ಪಾತ್ರ ಯಾವ ರೀತಿ ಇರುತ್ತೆ ಅದನ್ನು ಚೇಂಜ್. ನಾನು ಮಂಗಳೂರಿನ ಹುಡುಗ, ಒಬ್ಬ ಹಳ್ಳಿ ಹುಡುಗ. ಸೊ ಈ ಕಡೆ ಬರುವಾಗ ಎವ್ರಿ ಕ್ಯಾರೆಕ್ಟರ್, ಈಗ ಪ್ರೀವಿಯಸ್ಲಿ ನಾನು ಬೋನಮ್ ಗಗನಂ ಅಂತ ಒಂದು ಸಿನಿಮಾ ಮಾಡಿದ್ದೆ, ಅದರಲ್ಲಿ ಐ ಪ್ಲೇಡ್ ಸ್ವಲ್ಪ ಸ್ಪೆಷಲಿ ಏಬಲ್ ಇರುವಂತಹ ಒಂದು ಪಾತ್ರ ಮಾಡಿದಾಗ ಅಲ್ಲೂ ಅಷ್ಟೇ. ಅಂದರೆ ನಾನು ಯೂಶ್ವಲಿ ವಾಟ್ ಐ ಬಿಲೀವ್ ಇಸ್, ನಾನು ಒಂದು ಸರಿ ಒಂದು ಪಾತ್ರ ಮಾಡಿದ್ರೆ ಇನ್ನೊಂದು ಸರಿ ಆ ಪಾತ್ರಕ್ಕೂ ರಿಲೇಷನ್ ಕಡಿಮೆ ಹುಡುಕಬೇಕು ಜನ. ಒಬ್ವಿಯಸ್ಲಿ ನಾನು ಪ್ಲೇ ಮಾಡೋದು ನಾನೇ, ಒಂದಷ್ಟು ವಿಚಾರಗಳು ಸೇಮ್ ಇರುತ್ತೆ, ಆದಷ್ಟು ಕಾಂಟ್ರಾಸ್ಟ್ ಇದ್ದರೆ ಒಳ್ಳೆಯದು. ಸೊ ಅನ್ಲರ್ನಿಂಗ್ ನನ್ನ ಕಡೆಯಿಂದ ನಡೀತಾ ಇರುತ್ತೆ. ಆದಷ್ಟು ಟ್ರೈ ಮಾಡ್ತಾ ಇರ್ತೀನಿ ಹೊಸ ಸ್ಕಿಲ್ಸ್ ಕಲಿಯುವಂಥದ್ದು ಎಲ್ಲ. ಬಟ್ ದೆನ್ ಈಚ್ ಡಿರೆಕ್ಟರ್ ಹ್ಯಾಸ್ ಒನ್ ಪರ್ಸ್ಪೆಕ್ಟಿವ್ ಅಲ್ಲ, ಒಂದೊಂದು ಅಪ್ರೋಚ್ ಇರುತ್ತೆ ಅವ್ರದ್ದು. ಸೊ ಅವ್ರ ಥ್ರೂ ನಾನು ಹೋಗೋಕ್ಕೆ ಟ್ರೈ ಮಾಡ್ತೀನಿ. ಸೊ ದ್ಯಾಟ್ ಈಸ್ ಹೌ ದಟ್ ಅನ್ಲರ್ನಿಂಗ್ ಆ್ಯಂಡ್ ಲರ್ನಿಂಗ್ ಪ್ರೊಸೆಸ್ ಹ್ಯಾಪನ್ಸ್ ವಿತ್ ಮೀ. ಓಕೆ, ಸೂಪರ್ ಸರ್. ಇದು ಫೋಟೋ. ಸೊ ಅಣ್ಣವರ ಮನೆಗೆ ಹೋಗಿದ್ದ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಆ್ಯಂಡ್ ನೀವು ಇವಾಗಲೂ ಇಷ್ಟಪಟ್ಟು ನೋಡುವಂತಹ ಅಣ್ಣವ್ರ ಸಿನಿಮಾ ಯಾವುದು? ತುಂಬ ಎಮೋಷನಲ್ ಆಗಿತ್ತು ಅಲ್ಲಿಗೆ ಹೋಗಿದ್ದು. ಅದಕ್ಕೆ ಕಾರಣ ಇತ್ತು ಅಂದರೆ ನಾನು ಆ್ಯಕ್ಟಿಂಗ್ ಅಂತ ಮಾಡೋಕ್ಕೆ ಶುರು ಮಾಡಿದಾಗಿದ್ದ ಭಾಳ ದೊಡ್ಡ ಅಭಿಮಾನಿ ಅಲ್ಲ, ಭಕ್ತ ನಾನು ರಾಜ್ಕುಮಾರ್ಗೆ. ಅಂದರೆ ನಾನು ಇವತ್ತು ಒಂದು ಹಾಡಾಗಲಿ, ಒಂದು ತುಣುಕಾಗಲಿ, ಅವರ ಮುಖವನ್ನಾಗಲಿ ನೋಡದೇ ಇರೋ ದಿನವೇ ಇಲ್ಲ. ಒಂದು ದಿನಕ್ಕೆ ಒಂದು ಹಾಡಾದರೂ ಸರಿ, ಒಂದು ಸೀನ್ ಆದರೂ ಸರಿ, ಅವ್ರ ಮುಖನಾದ್ರೂ ಸರಿ, ನಾನು ನೋಡ್ತೀನಿ. ಅಂದರೆ ಅದು ಯಾಕೆ ಹಾಗಾಗಿದೆ ಗೊತ್ತಿಲ್ಲ ನನಗೆ. ಈ ರಕ್ತದಲ್ಲಿ ಬೆರೆತ್ಕೊಂಡ್ಬಿಡ್ತಾರೆ ಅಂತಾರಲ್ಲ, ಆ ಥರದ್ದೇನೋ ಒಂದು ಗೊತ್ತಿಲ್ಲ ನನಗೆ ಯಾಕೆ ಅಷ್ಟೊಂದು ಆವರಿಸ್ಕೊಂಡಿದ್ದಾರೆ ಅಂತ. ಅಫ್ಕೋರ್ಸ್ ಎಲ್ಲರೂ ಅವ್ರಿಗೆ ಅಭಿಮಾನಿಗಳಿದ್ದಾರೆ. ಅವರ ಆ್ಯಕ್ಟಿಂಗ್ನ ಅಭಿಮಾನಿ ಇರ್ಬೋದು, ಹಾಡಿನ ಅಭಿಮಾನಿ ಇರ್ಬೋದು, ಅವ್ರ ನಿಜ ಜೀವನದಲ್ಲಿ ಬದುಕಿದ ರೀತಿಗೆ ಅಭಿಮಾನಿಗಳಿರ್ಬೋದು. ನನಗೆಲ್ಲವೂ ಸೇರಿ ಅವರು ಆವರಿಸ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಅವರು ಈ ಇಹಲೋಕವನ್ನು ಬಿಟ್ಟು ಹೋದಾಗ ನಾನು ಅವರ ದೇಹವನ್ನು ನೋಡೋಕ್ಕಾಗಲಿಲ್ಲ. ಅಂದರೆ ನಾನು ಹಿಂದೆ ಒಂದು ಸೀರಿಯಲ್ ಮಾಡ್ತಾಯಿದ್ದಾಗ ಭಾಳ ಇಷ್ಟಪಟ್ಟಿದ್ರು ಅವರು ನನ್ನ ಅಭಿನಯನ. ಸೊ ಮನೆಗೆ ಬಾ ಅಂತ ಹೇಳಿ ಕಳಿಸಿದ್ರು. ನಾನು ಹೋಗೋಕ್ಕಾಗಿರಲಿಲ್ಲ ಅವಾಗ, ಯಾಕೆ ಅಂತ ಇವತ್ತಿಗೂ ನನಗೆ ಗೊತ್ತಾಗಿಲ್ಲ. ಸೊ ಭಾಳ ನೋವಿತ್ತು ನನಗೆ. ಅಂದರೆ ಒಳ್ಳೆ ಎಳೆ ಮಗು ಥರ ಹತ್ಬಿಟ್ಟಿದ್ದೆ ಅವತ್ತು ರಾಜ್ಕುಮಾರ್ ಇದಾಗಿದ್ದ ದಿವಸ. ಇತ್ತೀಚೆಗೆ ಹೋದೆ ಅವ್ರ ಮನೆಗೆ. ಏನೋ ಒಂಥರ ಇಟ್ ವಾಸ್ ಎ ವೆರಿ ಎಮೋಷನಲ್ ಥಿಂಗ್ ಫಾರ್ ಮೀ. ಒಂದಷ್ಟು ಇದ್ದು ಸಂತೋಷನೋ ದುಃಖನೋ ಏನೋ ಆ ಜಾಗದ ಜೊತೆ ಅನುಭವಿಸಿ ಬಂದೆ ನಾನು. ಚೆನ್ನಾಗಿತ್ತು, ನನಗೆ ಭಾಳ ಇಷ್ಟ ಆಯಿತು.
ಸೊ ನೀವು ಇಷ್ಟೆಲ್ಲ ಹೇಳಿದ್ಮೇಲೆ ನೀವು ಎಲ್ಲ ಮೂವೀಸು ನೋಡಿ ಇಷ್ಟಪಟ್ಟೆ ನೋಡ್ತಾ ಇರ್ತೀರಾ, ಬಟ್ Almost, ಫೇವ್ರೆಟ್ almost, ಮೂವಿ almost. ಅಂತ ಯಾವ್ದಾದ್ರು ಇದೆ? ಅಯ್ಯೋ, ರಾಜ್ಕುಮಾರ್ ಫೇವ್ರೇಟ್ ಅಂತ ಹೆಂಗೆ ಹೇಳಿ ನಾನು. ತುಂಬ ಅಂದರೆ ಈಗ ಇತ್ತೀಚೆಗೆ ತುಂಬ ಅವರು ಯಾವುದೇ ಹಳೆ ಸಿನಿಮಾ ಹಾಕಿದ್ರು ನಾನು ನೋಡೋಕ್ಕೆ ಶುರು ಮಾಡಿದ್ದೀನಿ. ಎಸ್ಪೆಷಲಿ ಅವರ ಪೌರಾಣಿಕ ಪಾತ್ರಗಳು, ಅಂದರೆ ಸಾಮಾಜಿಕ ಪಾತ್ರಗಳನ್ನೂ ನೋಡ್ತೀನಿ, ನೋಡಲ್ಲ ಅಂತಲ್ಲ. ಎಸ್ಪೆಷಲಿ ಅವರ ಪೌರಾಣಿಕ ಪಾತ್ರಗಳಿರ್ಬೋದು. ನನಗೆ ತುಂಬ ನಾನು ಹೆಚ್ಚು ಗಮನಿಸೋದು ಒಂದಷ್ಟು ಕಡೆ ಅವರು ಸಟ್ಲಾಗಿ ಅಭಿನಯಿಸೋದಿರ್ಬೋದು, ಅವರ ಭಾಷೆಯ ಉಚ್ಚಾರಣೆ, ಆ ಪ್ರತಿ ಅಕ್ಷರದಲ್ಲೂ ಈಗ ಕೋಪ ಅಥವಾ ಏನೋ ರೋಷಾವೇಶದ ಮಾತುಗಳಿದ್ದರೆ ಪ್ರತಿ ಅಕ್ಷರದಲ್ಲೂ ಅದು ಕಾಣುತ್ತೆ, ಪ್ರೀತಿಯ ಮಾತುಗಳಿದ್ದರೆ ಪ್ರತಿ ಅಕ್ಷರದಲ್ಲೂ ಕಾಣುತ್ತೆ. ಅದು ಹೆಂಗೆ ಅದೊಂದು ಭಾಷೆಯನ್ನು ಅಷ್ಟು ಸ್ಫುಟವಾಗಿ ಅಷ್ಟು ಅದ್ಭುತವಾಗಿ ಮಾತಾಡ್ತಿದ್ರು ನನಗೆ ಇವತ್ತಿಗೂ ಒಂದು ದೊಡ್ಡ ಆಶ್ಚರ್ಯ, ಒಂದು ದೊಡ್ಡ ಟೆಕ್ಸ್ಟ್ ಬುಕ್ ಅಂತ ಅನಿಸುತ್ತೆ ನನಗೆ. ಸೊ ಹಾಗಾಗಿ ತುಂಬ ಸಿನಿಮಾಗಳನ್ನ ನಾನು ನೋಡ್ತೀನಿ. ಇತ್ತೀಚೆಗೆ ಯಾವುದು ಬಬ್ರುವಾನ ಎಲ್ಲ ಎಷ್ಟು ಸತಿ ಹಾಕೋರು ನೋಡ್ತೀನಿ. ನಾನು ಜೊತೆಗೆ ಡೈಲಾಗ್ ಹೇಳೋಕ್ಕೆ ಶುರು ಮಾಡಿಬಿಡ್ತೀನಿ. ಈ ಥರದ್ದೆಲ್ಲ ಆಗುತ್ತೆ. ತುಂಬ ಸಿನಿಮಾಗಳನ್ನ ಇಷ್ಟಪಡ್ತೀನಿ. ಬಬ್ರು ವಾಹನದ್ದು ಒಂದು ಸೀನ್ ನಾನು ಕೇಳ್ಪಟ್ಟೆ, ಅದು ಚಾಮರಾಜನಗರ ಸೈಡೇ ಒಂದು ಮಾಡಿರೋದು, ಅದು ವಾರ್ ಸೀನ್. ಹೌದು ಮಾಡಿದ್ರಂತೆ. ಅಲ್ಲಿ ಒಂದು ದೇವಸ್ಥಾನ ಇದೆ, ಆ ದೇವಸ್ಥಾನದಲ್ಲಿ ಹೌದು ಅಂತ ಕೇಳ್ಪಟ್ಟೆ. ಓಕೆ ಸರ್, ನಿಮಗೆ ಪೃಥ್ವಿ ಸರ್, ನೀವು ಕೂಡ ಗಾಜನೂರ್ಗೆ ಹೋಗಿದ್ದೀರಾ, ಅಣ್ಣವ್ರ ಮನೆಗೆ ಹೋಗಿದ್ದೀರಾ? ಅದೇ ಸರ್ ಹೇಳಿದಾಗೇ ನಾನು ಅಣ್ಣ ಶಿವಣ್ಣನ ಜೊತೆನೇ ಹೋಗಿ, ಶಿವಣ್ಣ ಮತ್ತು ಧನಂಜಯ ಸರ್ ಜೊತೆ ಹೋಗಿದ್ದು. ನನಗೆ ಅದೊಂದು ಅವರ ಮನೆಗೂ ಹೋದೆ, ಮತ್ತು ಅವರ ಹಳೆ ಅವರು ಚಿಕ್ಕವರಿರುವಾಗ ಇದ್ದಂತಹ ಮನೆಗೂ ಹೋದೆ. ತುಂಬ ಶಿವಣ್ಣ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಸಿಕ್ಕಿರುವಂಥ ಆಪರ್ಚುನಿಟಿನೇ ಒಂಥರ ನನಗೆ ಒಂಥರ ಸರಿಯಲ್ಲ, ಒಂಥರ ಅಂದರೆ ಅದೊಂದು ಡ್ರೀಮಿ, ಈಗಲೂ ನನಗೆ ಡ್ರೀಮಿ ಅನಿಸುತ್ತೆ ಅದು. ಬಿಕಾಸ್ ಅವರು ತೋರಿಸಿದಂಥ ಪ್ರೀತಿ, ಅವರಿದ್ದಂತಹ ರೀತಿ, ಆ್ಯಂಡ್ ಎಲ್ಲೂ ನನಗೆ ಅವರು ಸೂಪರ್ ಸ್ಟಾರ್ ಅನ್ನುವಂತಹ ಅಂದರೆ ಆ ಥರ ಏನೋ ಎಕ್ಸ್ಪೀರಿಯೆನ್ಸ್ ನಾನು ಕೊಟ್ಟೇ ಇಲ್ಲ. ಅಂದರೆ ತುಂಬ ಪರಿಚಯ ಇರೋನು ಯಾವನೋ ನನ್ನ ತಮ್ಮ ಅನ್ನೋ ಥರ ಅವರು ಟ್ರೀಟ್ ಮಾಡಿದ್ರು. ಆ್ಯಂಡ್ ಅಲ್ಲಿ ಊರಿಗೆ ಹೋದಾಗಲೂ ಅಷ್ಟೇ ಎಲ್ಲ ಕಡೆ ಕರ್ಕೊಂಡು ಹೋಗಿ ಅವರ ಒಂದಷ್ಟು ಜಾಗಗಳನ್ನ, ಒಂದಷ್ಟು ನೆನಪುಗಳನ್ನು ಅವ್ರು ನನಗೆ ಹೇಳ್ತಿದ್ರು. ನನಗೆ ಕಣ್ಣಿಗೆ ಕಡ್ದಂಗಿತ್ತು. ಸೊ ಸರ್ ಹೇಳಿದಾಗೇ ನಮಗೆಲ್ಲರಿಗೂ ಕೂಡ ಒಂದು ರೀತಿಲಿ ಆ್ಯಕ್ಟರ್ಸ್ಗೆ ನಿಜವಾದ ದೇವರವರು. ಸೊ ಅವರ ಮನೆ, ಅವರಿದ್ದಂತಹ ಜಾಗದಲ್ಲಿ ಓಡಾಡಿದಾಗ ಅದೊಂಥರ ಬೇರೆ ದೈವಿ ಅನುಭವ. ಅದು ವರ್ಡ್ಸಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಕಷ್ಟ. ಸೊ ನಿಮಗೋಸ್ಕರ ಈ ಫೋಟೋನ ನಾವು ಅಲ್ಲಿ ಹೋದಾಗ ಜೊತೆಲಿ ಬೈರಾಗಿ ಸಿನಿಮಾದ್ದು ಪ್ರಮೋಷನ್ ಟೈಮಲ್ಲಿ ಹೋಗಿದ್ದು ಒನ್ ಆಫ್ ಮೈ ಮೆಮೊರೇಬಲ್ ಡೇಸ್ ಲೈಫಲ್ಲಿ. ಇನ್ನೊಂದಷ್ಟು ಏನಾಗುತ್ತೆ ಅಂದರೆ ರಾಜ್ಕುಮಾರ್ ಯಾಕೆ ನಂಗೆ ತುಂಬ ಕಾಡ್ತಾರೆ ಅಂದರೆ, ಕೆಲವೊಂದಷ್ಟು ನಾವು ಹೇಳ್ಬಿಡ್ತೀವಿ ಇದು ತುಂಬ ಫಿಲ್ಮಿ ಆಗಿದೆ ಡೈಲಾಗ್ ಅಂತನೋ, ಅಥವಾ ತುಂಬ ಅಸಹಜವಾಗಿದೆ ಮಾತು ಅಂತನೋ, ತುಂಬ ಗ್ರಾಂಥಿಕವಾಗಿದೆ ಅಂತ ಏನೋ ಹೇಳ್ಬಿಡ್ತೀವಿ ನಾವು, ಏನೋ ಆಡುಭಾಷೆಯಲ್ಲಿ ಇಲ್ಲ ಆ ಥರದ್ದೆಲ್ಲ. ಬಟ್ ಕೆಲವು ಸಿಚುಯೇಷನಲ್ಲಿ ರಾಜ್ಕುಮಾರ್ ಅದನ್ನು ಹ್ಯಾಸ್ ಅಂಡರ್ಗಾನ್, ಅದನ್ನು ಮಾಡಿದ್ದಾರೆ ಅವರು. ಎಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂದರೆ ಅವ್ರ ಥರ ನಾವು ಮಾತಾಡಿ ಕನ್ವಿನ್ಸ್ ಮಾಡೋಕ್ಕಾಗಲ್ಲ, ಅಥವಾ ಆ ಥರ ಆ್ಯಕ್ಟ್ ಮಾಡೋಕ್ಕಾಗಲ್ಲ. ಆ ಥರ ಆ್ಯಕ್ಟ್ ಮಾಡಿ ನಾನು ಪ್ರೇಕ್ಷಕನಿಗೆ ದಾಟ್ಸೋಕ್ಕಾಗಲ್ಲ. ನನಗೆ ಅಲ್ಲಿ ಅವ್ರು ಗೆದ್ದರು ಅಂತ ಅನಿಸುತ್ತೆ. ಎಷ್ಟು ಚೆನ್ನಾಗಿ ಹೇಳಿದ್ದು. ನಾನು ಇದನ್ನ ಹೇಳಿದ್ರೆ ತುಂಬ ಆರ್ಟಿಫಿಷಿಯಲ್ ಅನಿಸುತ್ತೆ, ಎಷ್ಟು ಓವರ್ ಆ್ಯಕ್ಟ್ ಮಾಡ್ತಾಯಿದ್ದಾನೆ ಅನಿಸುತ್ತೆ ನನಗೆ. ಅದೆಷ್ಟು ಸಹಜವಾಗಿ ಮಾತಾಡ್ತಾರೆ, ಅದು ಎಷ್ಟು ಸಹಜವಾಗಿ ಕನ್ನಡ ಅವ್ರ ಬಾಯಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಅದು ಅಸಹಜತೆ ಅಂತ ಅನ್ಸಲ್ಲ. ಎಕ್ಸಾಂಪಲ್, ನೀವು ಬಳಿಗೆ ಬಂದಿರಿ ಅಂತ ನಾವು ಅಂದ್ರೆ ನಮ್ದೇನೋ ಒಂಥರ ಅನ್ಸುತ್ತೆ, ಬಟ್ ಅವ್ರ ಬಾಯಲ್ಲಿ ಕೇಳಿದಾಗ ಅನ್ಸೋದೇ ಇಲ್ಲ. ಅದು ಎಷ್ಟು ಸಹಜವಾಗಿದೆ ಅಂತ ಅನ್ಸುತ್ತೆ. ಅದೆಲ್ಲ ನಂಗೆ ತುಂಬ ಅಚ್ಚರಿ ಅನ್ಸುತ್ತೆ ನನಗೆ. ಮಿಸ್ಟ್ರಿ. ಸರ್ ನಿಮ್ಮದು ಫೋಟೋ ಇದೆ. ಹಾಂ. ಸೊ ಈ ಸಿನಿಮಾದಲ್ಲಿ 3 ಮೇನ್ ಕ್ಯಾರೆಕ್ಟರ್ಸ್, ನೀವು ಒಬ್ರು. ಅಂಡ್ ಇದರಲ್ಲಿ ಹೆಂಗೆ ಅಂದ್ರೆ ನಿಮ್ನ ಹೇಟ್ ಮಾಡೋದಕ್ಕೂ ಆಗೋದಿಲ್ಲ, ಬಟ್ ಏನೋ ಒಂಥರ ವಿಲನ್ ತರ ಶೇಡ್ ಇರೋ ತರ ಕ್ಯಾರೆಕ್ಟರ್ ಅಂತ, ಅಂದ್ರೆ ಸಿಚುವೇಶನ್ ಪ್ರಕಾರ. ಇಟ್ಸ್ ಅ ವಂಡರ್ಫುಲ್ ಸೀನ್. ಆ್ಯಕ್ಚುಲಿ ಇದು ಇನೋವೇಟಿವ್ ಫಿಲ್ಮ್ ಸಿಟಿನಲ್ಲಿ ಮಾಡಿದ್ದು. ಇದರ ಅರ್ಧ ಪೋರ್ಷನ್ ಮಾಡಿದ್ದು ನಾವು ಸಿಂಗಾಪುರ್ನಲ್ಲಿ. ಸಿಂಗಾಪುರ್ನಲ್ಲಿ ಗುಂಡಾಕ್ಬಿಟ್ಟು ಅದು ಇನೋವೇಟಿವ್ ಫಿಲ್ಮ್ ಸಿಟಿನಲ್ಲಿ. ಸೊ 9 days ಅಲ್ಲಿ ಸಿಂಗಾಪುರಲ್ಲಿ ಶೂಟ್ ಮಾಡಿದ್ವಿ. ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಸುದೀಪ್. ಈಸ್ ಆಲ್ಸೋ ಎ ಗ್ರೇಟ್ ಟೆಕ್ನಿಷಿಯನ್, ಡೈರೆಕ್ಟರ್. ನಾನು ಯಾವಾಗಲೂ ಅದೇ ಕೇಳ್ತಾ ಇರ್ತೀನಿ, ಯಾವಾಗಲಾರು ಡೈರೆಕ್ಷನ್ ಮಾಡ್ಬೋದಲ್ವಾ ಅಂತ. ಈಸ್ ಮಾಡ್ತೀನಿ ಅಂತ. ಬಟ್ ಇದು ಸೀನ್ ಬಗ್ಗೆ ಚೆನ್ನಾಗಿತ್ತು. ಅಂದರೆ ರಾತ್ರಿ 11 ಇಲ್ಲೆಲ್ಲ ಒಂದು ಕಡೆ ಶೂಟಿಂಗ್ ಮಾಡಿಕೊಂಡು, ಐ ಥಿಂಕ್ ರಮ್ಯಾ ಜೊತೆಗೆ ಒಂದು ಮದುವೆ ಸೀನ್ ಆಗುತ್ತೆ ನಂದು, ಮತ್ತು ಅದೆಲ್ಲೆಲ್ಲ ಶೂಟ್ ಮಾಡಿದ್ವಿ. ಆ ಶೂಟಿಂಗ್ ಮುಗಿಸ್ಕೊಂಡು ರಾತ್ರಿ 11 ಗಂಟೆಗೇನೋ ಅಲ್ಲಿಗೆ ಹೋದ್ವಿ, ಇದು ಹತ್ರ ಇಲ್ಲಿ ಇನೋವೇಟಿವ್ ಫಿಲ್ಮ್ ಸಿಟಿಗೆ. ಮಜಾ ಏನಂದರೆ ವೈಡ್ ಶಾರ್ಟ್ ಮುಗಿಸ್ಬಿಟ್ಟು ಆಮೇಲೆ ಇಬ್ಬರದು ಸಜೆಷನ್ ಥರದ್ದೇನೋ ಶಾರ್ಟ್ ಪ್ಲ್ಯಾನ್ ಮಾಡಿದ್ದು. ಲೈಕ್ ಬೈ 11:30, 11:45 ಆ ಟೈಮ್ಗೇನೋ
ಕ್ಯಾನ್ಸ್ ಖಾಲಿ ಆಗೋಯ್ತು. ಓ ಆಮೇಲೆ ಮತ್ತೆ ಬೆಂಗಳೂರಿಗೆ ಹೋಗಿ ಒಂದು ಕ್ಯಾನ್ ತರಿಸಿ ವಿ ಶಾಟ್ ಅಗೇನ್ ಎವ್ರಿಥಿಂಗ್. ಬಟ್ ಇದಕ್ಕೆಲ್ಲ ಮಜಾ ಏನಂದರೆ ಇದೆಲ್ಲ ಆಯಿತು. ಒನ್ ಡೇ ಸುದೀಪ್ ಕಾಲ್ಸ್ ಮಿ ಲೈಕ್ ಅರೌಂಡ್ 2 o'clock in the night. ಬಳಿ ಮಗನೇ ಏನು ಮಾಡ್ತಾಯಿದ್ಯಾ? ನಿದ್ದೆ ಮಾಡ್ತೀನಿ, ಬಾ ಈಗ ಮನೆಗೆ ಇಮಿಡಿಯೇಟಾಗಿ. ಯಾಕೆಂದರೆ ಸೀನ್ ಎಷ್ಟು ಸಕ್ಕತ್ತಾಗಿದೆ ಗೊತ್ತಾ, ಬಾ ಎಡಿಟ್ ಮಾಡಿದ್ದೀನಿ. ಅವರೇ ಎಡಿಟ್ ಮಾಡ್ತಾಯಿದ್ರು, ಬಾ ತೋರಿಸ್ತೀನಿ ಹೆಂಗೆ ಮಾಡಿದ್ದೀನಿ ಎಡಿಟ್ ಅಂತ. ಹೋಗಿ ನೋಡಿದೆ, ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಅದೇ ನೀವು ಮಜಾ ಮಾಡಿಕೊಂಡು ಮಾಡಿದ್ರಿ, ನಮಗೆಲ್ಲ ಅಳು ತರಿಸ್ಬಿಟ್ರಿ. ನಾನು ಸುದೀಪ್ ಹ್ಯಾಸ್ ಆ್ಯಕ್ಟೆಡ್ ಫ್ಯಾಂಟಾಸ್ಟಿಕಲಿ. ಸೂಪರ್ ಆಗಿದೆ ಸೀನ್ ಅದು. ಸೊ 2 ಗಂಟೆಗೆ ಫೋನ್ ಮಾಡಿ ಮನೆಗೆ ಕರೆಸಿ ಎಡಿಟ್ ಮಾಡಿ ತೋರಿಸಿದ್ದು. ಇಲ್ಲ ಇವಾಗಲೂ ನಾವು ನೋಡೋ ಅಂಥ ಸೀನ್ಗಳಲ್ಲಿ ಇದು ಮೇಯ್ನು. ಚೆನ್ನಾಗಿದೆ ಸೀನ್. ನೈಸ್, ಥ್ಯಾಂಕ್ ಯು ಸರ್. ಈ ಫೋಟೋ ಸೊ ಕೊತ್ತಲವಾಡಿದು ಒನ್ ಆಫ್ ದ ಶಾಟ್. ಓಕೆ. ಈ ಫಿಲಮಲ್ಲಿ ನಿಮ್ಮ ಪಾತ್ರದ ಶೇಡ್ ಹೇಗಿದೆ ಸರ್? ಅದೇ ಆ ಫೋಟೋ ಇದ್ದಾಗೆ ಶೇಡ್ ಅದು. ಓಕೆ. ಅದು ಸ್ವಲ್ಪ ರೆಬೆಲಿಯಸ್, ಸ್ವಲ್ಪ ಹಾಟ್ ಹೆಡೆಡ್ ಆ ಥರ. ಅಂದರೆ ಹಳ್ಳೀಲಿ ಇರ್ತಾರಲ್ಲ, ಈಗ ಹಳ್ಳೀಲಿ ಯೂಶ್ವಲಿ ಒಂದಷ್ಟು ಹುಡುಗರು ಇರ್ತಾರೆ. ಕೋಪ ಅಂತಲ್ಲ, ಏನೇ ಯೂಶ್ವಲಿ ಅದು ಸ್ಪೆಷಲಿ ಹಳ್ಳಿಲೇ ಇರೋದು ಅನ್ಕೋತೀನಿ ನಾನು. ಆ ಥರ ಹುಡುಗರು ಅಂದರೆ ಯೂಶ್ವಲಿ ಏನೋ ಊರಲ್ಲಿ ಏನೋ ಸಮಸ್ಯೆ ಆದ್ರೂ, ಎಲ್ಲೇ ಸಮಸ್ಯೆ ಆದ್ರೂ ಹೋಗಿ ನಿಲ್ತಾರೆ. ಏನೋ ಒಂದು ಫಂಕ್ಷನ್ ಆದರೂ ಕೂಡ ಪ್ರತಿಯೊಬ್ಬರು ಮನೇಲಿ ಹೋಗಿ ಕೆಲಸ ಮಾಡ್ತಾರೆ. ಅಲ್ಲಿ ಸ್ವಾರ್ಥ ಇರಲ್ಲ. ಅದು ನಾನು ಜಾಸ್ತಿ ನೋಡಿದ್ದು ಹಳ್ಳಿಲೇ. ಅಂದರೆ ಇಲ್ಲಾದರೆ ನಾವು ನಮ್ಮದು ಫ್ಯಾಮ್ಲಿ ನಮ್ಮ ಫ್ಯಾಮ್ಲಿ ಅಂತ ಇರ್ತೀವಿ. ಹಳ್ಳೀಲಿ ಆ ಥರ ಅಲ್ಲ. ಯಾರ್ದೋ ಊರಲ್ಲಿ ಯಾರ್ದೋ ಮನೆಯಲ್ಲಿ ಏನೋ ಒಂದು ಫಂಕ್ಷನ್ ಮದುವೆ ನಡೀತಾ ಇದೆ ಅಂತ ಹೇಳಿದ್ರೆ 1 ವಾರದ ಹಿಂದೆ ಹೋಗಿರ್ತಾರೆ ಹುಡುಗರು, ಕೆಲಸ ಮಾಡ್ತಾ ಇರ್ತಾರೆ. ಸಂಬಳಕ್ಕಲ್ಲ, ಜಸ್ಟ್ ಲೈಕ್ ಅದೊಂದು ಮ್ಯೂಚುವಲ್. ಅಂದರೆ ಆ ಮನೆಯವರು ಈ ಮನೆಯವ್ರಿಗೆ ಬರ್ತಾರೆ, ಈ ಮನೆಯವ್ರು ಆ ಥರ ಒಬ್ರಿಗೊಬ್ರು ಆಗ್ತಾರೆ. ಅದರಲ್ಲಿ ಕೆಲವೊಂದು ಹುಡುಗರು ತುಂಬ ವಾಲಂಟಿಯರ್ಲಿ ಕೆಲಸಗಳು ಮಾಡ್ತಾ ಇರ್ತಾರೆ. ಸೊ ಅಂಥ ಒಬ್ಬ ಹುಡುಗ. ಸೊ ನನಗೆ ಭಾಳ ಮೊದಲಿಂದ ಈ ಥರದೊಂದು ಪಾತ್ರ ಪ್ಲೇ ಮಾಡಬೇಕು ಅಂತ ಇತ್ತು. ಬಿಕಾಸ್ ನಾನು ಹುಟ್ಟಿ ಬೆಳೆದಿದ್ದು ಹಳ್ಳಿಲಾಗಿರೋದ್ರಿಂದ ನಾವು ಒಂದಷ್ಟು ಹೀರೋಸ್ಗಳನ್ನು ನೋಡಿರ್ತೀವಿ, ಹಳ್ಳಿ ಹೀರೋಸ್ಗಳನ್ನು. ಸೊ ಅದನ್ನು ಪ್ಲೇ ಮಾಡಬೇಕು ಅಂತ ಇತ್ತು. ದ್ಯಾಟ್ ಈಸ್ ವಾಟ್ ಈಸ್ ಮೋನಾ ಅಂತ ಅವ್ರ ಹೆಸರು. ಓಕೆ. ನಿಮ್ಗೆ ಏನು ಇನ್ಸ್ಪೈರ್ ಆಯಿತು ಸರ್? ಅಲ್ಲ, ನನಗೆ ಮೇನ್ಲಿ ಬೇಸಿಕ್ ಸೆಟಪ್ ಏನಿತ್ತು, ಈ ಕಥೆಯ ಒಂದು ಸ್ಟ್ರಕ್ಚರ್ ಏನಿತ್ತು, ನನಗೆ ಭಾಳ ಇಷ್ಟ ಆಯಿತು. ನನಗೆ ಮೊದಲಿಂದ ಮಂಡ್ಯ ಶೈಲಿಯ ಭಾಷೆಯ ಒಂದು ಸಿನಿಮಾ ಮಾಡಬೇಕು ಅಂತ ಭಾಳ ಆಸೆ ಇತ್ತು. ನಾನು ಮಾಡಿರಲಿಲ್ಲ. ಆ್ಯಂಡ್ ಆಬ್ವಿಯಸ್ಲಿ ಆ್ಯಕ್ಷನ್ ನನಗೆ ತುಂಬ ಪ್ರಿಯವಾದ ವಸ್ತು. ನಾನು ಅದು ಆ್ಯಕ್ಟರ್ ಆಗಿದ್ದು ಬಿಕಾಸ್ ಆಫ್ ಆ್ಯಕ್ಷನ್. ಅದು ಯಾರಿಗೂ ಗೊತ್ತಿರಲಿಲ್ಲ. ಲೈಕ್ ಫ್ರಮ್ ಚೈಲ್ಡ್ಹುಡ್ ಸೋ ಇನ್ಕ್ಲೈನ್ ಟವರ್ಡ್ಸ್ ಮಾರ್ಷಲ್ ಆರ್ಟ್ಸ್ ನಾನು. ಸೊ ಹಾಗಾಗಿ ಮೊದಲಿಂದ ಆಸೆ ಇತ್ತು ಒಂದು ಸ್ವಲ್ಪ ಆ್ಯಕ್ಷನ್ ಟಿಂಚ್ ಇರುವಂತಹ ಕ್ಯಾರೆಕ್ಟರ್ಸ್ಗಳು ಮಾಡಬೇಕು ಅಂತ. ಸೊ ಅದು ಇದು ಬಂತು. ಸೊ ಹಾಗಾಗಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಚಾನ್ಸ್ ಸಿಕ್ತು. ಫಾರ್ ದ ಫಸ್ಟ್ ಟೈಮ್ ನಾನು ಆ್ಯಕ್ಷನ್ ಈ ಸಿನಿಮಾದಲ್ಲಿ ನೋಡ್ಬೋದು. ಭಾಷೆ ಕಲಿತ ಕಷ್ಟ ಆಗಲಿಲ್ವಾ? ಅಂದರೆ ರೆಫರೆನ್ಸ್ ಯಾವ್ದು ಎತ್ಕೊಂಡ್ರಿ? ರೆಫರೆನ್ಸ್ ಅಂತ ಯಾವ್ದು ಇಟ್ಕೊಂಡಿರಲಿಲ್ಲ. ಅಲ್ಲಿ ನಮ್ಮ ಡೈರೆಕ್ಟರ್ ಆಗಿರಲಿ, ಅಸೋಸಿಯೇಟ್ ಡೈರೆಕ್ಟರ್ಸು, ಅಸಿಸ್ಟೆಂಟ್ ಡೈರೆಕ್ಟರ್ಸು ಆ್ಯಂಡ್ ನಮ್ಮ ಹೀರೋಯಿನ್ ಕಾವ್ಯ ಅವರೆಲ್ಲರೂ ಕೂಡ ಆ ಪ್ರಾಂತ್ಯದವರು ಆಗಿರೋದ್ರಿಂದ ನನಗೆ ಅವರು ಹೇಳ್ಕೊಡ್ತಾಯಿದ್ರು. ರೆಫರೆನ್ಸ್ ಏನು ತಗೊಂಡಿಲ್ಲ. ಕಷ್ಟ ಆಯಿತು, ಡೆಫಿನೆಟ್ಲಿ ಕಷ್ಟ ಆಯಿತು. ಈಗ ಇನ್ನೊಂದು ಸಿನಿಮಾ ಮಾಡ್ತಾಯಿದ್ದೀನಿ ಅಶೋಕ್ ಸರ್ ಜೊತೆ, ದಿಯಾ ಡೈರೆಕ್ಟರ್ ಜೊತೆ. ಅದು ಒನ್ಸ್ ಅಗೇನ್ ಮಂಡ್ಯ ಶೈಲಿಯ ಭಾಷೆ. ಬಟ್ ನಾನಂತೂ ಪಾಡ್ಪಡ್ತಾ ಇದ್ದೀನಿ. ಕಷ್ಟ ಆಗುತ್ತೆ ನಮಗೆ ಅದನ್ನು, ಅದು ಕ್ಲಿಯರ್ ಕಟ್ಟಾಗಿ ಹಿಡಿಯೋದಕ್ಕೆ ತುಂಬ ಕಷ್ಟ. ಬಟ್ ಅದೊಂಥರ ಚಾಲೆಂಜ್. ಅದು ಖುಷಿ ಆಗುತ್ತೆ ಔಟ್ಪುಟ್ ಬಂದಾಗ. ಈಗ ಈ ಸಿನಿಮಾ ನೋಡಿದಾಗಲೂ ನನಗೆ ಖುಷಿ ಆಯಿತು. ಫೈನ್, ಓಕೆ, ತಕ್ಕ ಮಟ್ಟಿಗೆ ಅನಿಸುತ್ತೆ, ಸೌಂಡಿಂಗ್ ಸರಿ ಇದೆ ಅಂತ ಅನಿಸುತ್ತೆ. ಓಕೆ, ಸೂಪರ್ ಸರ್. ಸೊ ನಿಮಗೆ ಸರ್ ಈ ಫೋಟೋ, ಹಾಂ, ಸೊ ಇದು ನೋಡಿದ ತಕ್ಷಣ ನಿಮ್ಗೆ ನೆನಪಾಗೋದೇನು? ಬಿಕಾಸ್ ನಮ್ಗೇನಂದ್ರೆ ಇದು ಗೋಲ್ಡನ್ ಡೇಸ್ ಆಫ್ ಕನ್ನಡ ಟೆಲಿವಿಷನ್ ಅಂಡ್ ಯು ಆರ್ ವೆರಿ ಮಚ್ ಪಾರ್ಟ್ ಆಫ್ ಇಟ್, ಅಂದ್ರೆ ನಾವು ನೋಡಿರೋ ಪ್ರಕಾರ. ಸೊ ನಿಮ್ಗೆ ನಮ್ನೆಲ್ಲ ಒಂದು ಕೈಂಡ್ ಆಫ್ ಸ್ಟಾರ್ಸ್ ಮಾಡಿದಂಥ ಪ್ರಾಜೆಕ್ಟ್ ಅದು. ಆಗ್ತಾನೆ ಫ್ರೆಶ್ ಆಗಿ ಥಿಯೇಟ್ರೆಲ್ಲ ಚೆನ್ನಾಗಿ ಮಾಡಿಕೊಂಡು ದೂರದರ್ಶನಲ್ಲಿ ಒಂದು 2-3 ಟೆಲಿಫಿಲ್ಮ್ಸ್ ಥರದ್ದು 1/2 hour ಸ್ಲಾಟ್ ಕೊಡ್ತಾಯಿದ್ರು ಅವಾಗ. ಏನೋ 9 ಅಂತ ಇತ್ತು ದೂರದರ್ಶನ್, ಅದರಲ್ಲಿ ಕೊಡ್ತಾಯಿದ್ರು. ಅದೊಂದು 2-3 ಮಾಡಿದ್ದೆ ಬಿಕಾಸ್ ನಾನು ಬೇರೆ ಒಂದು ಚಾನಲ್ ಕೆಲಸ ಮಾಡ್ತಾಯಿದ್ದೆ. ಸೊ ಇದು ಬಂದಾಗ ಚಾನಲ್ ಕೆಲಸ ಬಿಟ್ಟು ಇದನ್ನು ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದ್ದು. ಸೊ ಓವರ್ ನೈಟ್ ನಮ್ಮನ್ನೆಲ್ಲ ಒಂಥರ ಇವರೆಲ್ಲ ಒಳ್ಳೆ ನಟರು ಅಂತ ಜನ ಗುರ್ಸೋಕ್ಕೆ ಶುರು ಮಾಡಿದ್ರು. ಸೊ ಇದು ಒನ್ ಆಫ್ ದ ಟರ್ನಿಂಗ್ ಪಾಯಿಂಟ್ಸ್ ಇನ್ ಮೈ ಲೈಫ್. ಅಷ್ಟು ಮಾತ್ರ ಗ್ಯಾರಂಟಿ. ಗುರುಗಳು TN ಸೀತಾರಾಮ್ ಅವರು ಹಾಕ್ಕೊಟ್ಟಿದ್ದ ಬುನಾದಿ ಅದು. ನಾನು ಯಾವಾಗಲೂ ಅವ್ರಿಗೆ ರೇಗಿಸ್ತಾ ಇರ್ತೀನಿ, ಸರ್ ನಾನು ಸ್ಕೂಲಿಗೆ ಸೇರ್ಕೊಳ್ಳೋಕೆ ಅಂತ ಬಂದೆ, ಕಾಲೇಜಿಗೆ ಸೇರಿಸ್ಬಿಟ್ರಿ ನೀವು. ಅಂದರೆ ನಮ್ಮ ಕೈಲಿ ಏನೇನೋ ಮಾತುಗಳು ಹೇಳಿಸೋದು ತುಂಬ ನಮಗೆಲ್ಲ ಒಂದು ಸೋಷಿಯಲ್ ಅಂದರೆ ಅದು ಹೌದು ಕೂಡ. ಅಂದರೆ ನಮ್ಗೆ ಆಮೇಲೆ ಅರ್ಥ ಆಯಿತು. ಆ ಏಜ್ನಲ್ಲಿ ನಮ್ಗೆ ಅದು ಯಾವುದು ಬೇಕಾಗಿರಲಿಲ್ಲ. ಇವಾಗ ಅರ್ಥ ಆಗುತ್ತೆ ಒಂದು ಮೀಡಿಯಾದ ಜವಾಬ್ದಾರಿ ಏನು ಅಂತ, ಅಥವಾ ಆ್ಯಕ್ಟರ್ನ ಜವಾಬ್ದಾರಿ ಏನು ಅಂತ. ನಮಗೊಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಆ್ಯಕ್ಟ್ ಮಾಡ್ತೀವಿ, ಸಂಪಾದನೆ ಮಾಡ್ತೀವಿ, ಎಲ್ಲವೂ ಹೌದು. ಅದ್ರ ಜೊತೆಗೆ ನಮ್ಮದೊಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಅದು ನಮ್ಮ ಕೆಲಸದ ಮೂಲಕ ಹೇಳಬೇಕಾಗಿರೋ ಕರ್ತವ್ಯನೂ ನಮ್ಮದಾಗಿರುತ್ತೆ. ಇದನ್ನೆಲ್ಲ ನಮ್ಗೆ ಆ ಸೀರಿಯಲ್ ಮಾಡಿಸ್ತು. ಅಂದರೆ ನೋಡೋರಿಗೆ ಒಬ್ಬ ಅಣ್ಣ ಅಂದರೆ, ಒಬ್ಬ ಆದರ್ಶ ಅಣ್ಣ ಅಂದರೆ ಹಿಂಗಿರಬೇಕು, ಒಬ್ಬ ಗಂಡ ಅಂದರೆ ಹೀಗಿರಬೇಕು,
ಅವನು ಏನು ಮಾತಾಡ್ತಾನೆ, ಯಾಕೆ ಮಾತಾಡ್ತಾನೆ, ಅವನ ಆ್ಯಕ್ಷನು ರಿಯಾಕ್ಷನು ಎಲ್ಲವೂ ಎಷ್ಟು ಇಂಪಾರ್ಟೆಂಟು ಅನ್ನೋದನ್ನು ತೋರಿಸ್ಕೊಟ್ಟಿದ್ದದು. ಸೊ ಭಾಳ ದೊಡ್ಡ ಪ್ರಾಜೆಕ್ಟ್ ನನ್ನ ಪಾಲಿಗದು. ಥ್ಯಾಂಕ್ ಯು. ಲೇಟಾಗಿ ಬಂದರು, ಲೇಟೆಸ್ಟಾಗಿ ಬಂದಿರೋ ಕಾವ್ಯ ಅವರಿಗೆ ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ಸೊ ಬ್ರೋ, ಇವಾಗ ಸಿಂಪಲ್ ರೌಂಡ್ ಆಯ್ತಾ, ಒಂದಷ್ಟು ಫೋಟೋ ತೋರಿಸ್ತೀವಿ, ಅದ್ರ ಮೇಲೆ ಒಂದಷ್ಟು ಕ್ವೆಶ್ಚನ್ಸ್ ಇರುತ್ತೆ ಅಷ್ಟೇ. ಸೊ ಫೋಟೋ ಬಂದು ಇದು. ಓಕೆ. ಸೊ ಈ ಫೋಟೋ ನೋಡಿದ ತಕ್ಷಣ ನಿಮಗೆ ನೆನಪಾಗೋದೇನು, ಆ್ಯಂಡ್ ದೊಡ್ಡಣ್ಣ ಅವರಲ್ಲಿ ನೀವು ಅಡ್ಮೈರ್ ಮಾಡುವಂತಹ ಒಂದು ಕ್ಯಾರೆಕ್ಟರ್ ಯಾವುದು, ಆ್ಯಂಡ್ ಅವರಿಂದ ಏನು ಕಲಿತ್ರಿ? ಆ್ಯಕ್ಚುಲಿ ನಂದು ಫಸ್ಟ್ ಸೀರಿಯಲ್ ಮಾಡಿದಾಗ ಲೀಡಾಗಿ ನಾನು ಅವ್ರ ಸೊಸೆ ಕ್ಯಾರೆಕ್ಟರ್ ಪ್ಲೇ ಮಾಡ್ತೀನಿ. ಅವರು ನನ್ನ ಮಾವ ಆಗಿರ್ತಾರೆ ಸೀರಿಯಲಲ್ಲಿ. ಅವ್ರನ್ನ ಅಡ್ಮೈರ್ ಮಾಡೋದು ಅಂತಂದರೆ ಇವಾಗ ಏನಾಗುತ್ತೆ, ಅವ್ರದ್ದೊಂದು ಟೈಮಿಂಗ್ಸ್ ಇರುತ್ತೆ. ಆ ಟೈಮಿಂಗ್ಸ್ ಮೀರಿ ಯಾವುದಾದ್ರೂ ಒಂದು ಎಕ್ಸ್ಟ್ರಾ ಸೀನ್ ಬಂದುಬಿಡುತ್ತೆ. ಆವಾಗ ಅಸೋಸಿಯೇಟ್ಸ್ ಬಂದು ಸರ್ ಇದೊಂದು ಸೀನ್ ಪ್ಲೀಸ್ ಮಾಡಿಕೊಡಿ ಅಂತ ಕೇಳಿದಾಗ ಆಫ್ಕೋರ್ಸ್ ಬೈತಾರೆ, ಟೈಮ್ ಸೆನ್ಸ್ ಇಲ್ಲ ನಿಮ್ಗೇನು, ನಿಮ್ಮ ಬಿಡ್ತೇ ಮಾಡ್ತಾನೇ ಇರ್ತೀರಾ ಅಂತ. ಬಟ್ ಅದು ಮೀರಿ ಮತ್ತೆ ಓಕೆ ಆಯಿತು ಅಂತ ಮಾಡಿದ್ರು ಅದಕ್ಕೆ 100% ಕೊಟ್ಟು ಮಾಡ್ತಾಯಿದ್ರು. ಅಂದರೆ ಅವ್ರು ಫುಲ್ ಟಯರ್ಡ್ ಆಗ್ತಿತ್ತು, ಹೆಡ್ಡೇಕ್ ಇರ್ತಾಯಿದ್ರು, ಆದರೂ 100% ಕೊಟ್ಟು ಮಾಡ್ತಾಯಿದ್ರು. ಯೂಶ್ವಲಿ ನಾನು ಐ ಮೀನ್ ಎಲ್ರದ್ದು ರೆಫರ್ ಮಾಡಲ್ಲ, ನಾನು ಟೈಮ್ ಆಗೋಗಿದೆ ಅಂದರೆ ಅಷ್ಟು ಇಂಟ್ರೆಸ್ಟೇ ಕೊಡಲ್ಲ. ಬಟ್ ಅದನ್ನು ನಾನು ಅವರಿಂದ ಕಲ್ತಿದ್ದೀನಿ. ಸರ್ ಇದು ನೀವು ಆವಾಗ್ಲಿಂದ ಹೇಳ್ತಾ ಇದ್ರಿ ಐ ಲವ್ ಆ್ಯಕ್ಷನ್ ಅಂತ. ವಿ ನೋ ಯು ಲವ್ ಆ್ಯಕ್ಷನ್ ಅಲ್ವಾ? ಸೊ ಕೊತ್ತಲವಾಡಿಯಲ್ಲಿ ಒನ್ ಆಫ್ ದ ಮೇಜರ್ ಆ್ಯಕ್ಷನ್ ಸೀನ್ಸ್ ಇದೆ ಅಂದರೆ ಯಾವ್ದು? ಇದೆ, ಒಂದು 3-4 ಆ್ಯಕ್ಷನ್ ಬಿಟ್ಸ್ ಇದೆ. ಲೈಕ್ ಅಂದರೆ ಅದರದ್ದು USPನೇ ಆ್ಯಕ್ಷನ್ ಅಂತ ನಾವು ಹೇಳಲ್ಲ, ಏನು ಮಾಡದೇ ಇರೋ ಆ್ಯಕ್ಷನ್ ಎಲ್ಲ ಈ ಸಿನಿಮಾದಲ್ಲಿ ಮಾಡಿದ್ದೀವಿ ಅಂತ ಹೇಳಲ್ಲ. ಬಟ್ ಲೈಕ್ ನಾನು ಮಾಡಿರಲಿಲ್ಲ, ಸೊ ನನಗೆ ಒಂಥರ ಈ ಥರ ಆ್ಯಕ್ಷನ್ ಇರುವಂತಹ ಒಂದು ಶೇಡ್ ಇರುವಂಥ ಕ್ಯಾರೆಕ್ಟರ್ ಸಿಕ್ಕಿದ್ದು ಫಸ್ಟ್ ಟೈಮ್. ನಾಟ್ ಓವರ್ ದ ಟಾಪ್ ಅಲ್ಲದೆ ಇದ್ರು ಆರ್ಗ್ಯಾನಿಕ್ಲಿ ಒಂದು ಆ್ಯಕ್ಷನ್ ಚೆನ್ನಾಗಿದೆ ಅಂತ ಅನಿಸುತ್ತೆ. ಆ್ಯಂಡ್ ಸ್ಪೆಷಲಿ ನಾನು ಆವಾಗಲೇ ಹೇಳಿದಾಗ ಯಶ್ ಸರ್ ಅವರ ಬೈಕಲ್ಲಿ ಒಂದು ಸ್ಟಾರ್ಟ್ ಮಾಡಿದ್ದೀವಿ. ಇವರು ಇದ್ರು ಅದರಲ್ಲಿ. ಬೈಕ್ ಸ್ಟಾಪಿಂಗ್ ಬೈಕ್ ಸ್ಟಾಪಿಂಗ್ ಮಾಡಿದಾಗ ಅಂದರೆ ಬೈಕ್ ಟಾಪಲ್ ಆಗಬಾರ್ದಲ್ಲ, ಅದಕ್ಕೆ ಇವ್ರನ್ನ ನಾವು ಕಟ್ಟಿದ್ದೀವಿ. ಪೃಥ್ವಿ ಎಂಬರ್ ಅವರಿಗೆ ವೈ ಆ್ಯಕ್ಷನ್, ಏನಕ್ಕೆ ಆ್ಯಕ್ಷನ್ ಇಷ್ಟ ಆಗತ್ತೆ? ರೈಟ್ ಫ್ರಮ್ ಚೈಲ್ಡ್ಹುಡ್ ನಾನು ಬೆಳೆದಿರುವಂಥ ರೀತಿ ಜೇಮ್ಸ್ ಬಾಂಡ್ ಆಗಬೇಕು ಹಾಗೇನಿಲ್ಲ. ನನ್ನ ಫಾದರ್ ತುಂಬ ಅಡ್ವೆಂಚರಸ್ ವ್ಯಕ್ತಿ. ನಾನು ನಿಮ್ಗೆ ಹೇಳಿದೆ, ಹಳ್ಳಿಲಿ ಒಂದಷ್ಟು ಹೀರೋಗಳನ್ನ ನೋಡಿರ್ತೀವಿ. ನಾನು ಫಸ್ಟ್ ನೋಡಿರುವಂಥ ಹೀರೋ ನನ್ನ ಅಪ್ಪನೇ. ಹೀ ಈಸ್ ಟು ಡೂ ಮಾರ್ಷಲ್ ಆರ್ಟ್ಸ್ ಆ್ಯಂಡ್ ಅವರು ಇದ್ದಂಥ ರೀತಿ, ಹೀ ಸ್ಟಿಲ್ ರಿಪ್ಡ್. ನಾನು ಅವ್ರ ಮುಂದೆ ಶರ್ಟೇ ತೆಗಿಯಲ್ಲ. ಆ್ಯಂಡ್ ತುಂಬ ಭಯ ಪಡ್ತೀವಿ ನಾವು. ಆ್ಯಂಡ್ ಊರಲ್ಲಿ ಏನೇ ಒಂದು ಇದಾದ್ರೂ ಎಲ್ಲರೂ ಬರೋದು ಅಪ್ಪ ಹತ್ರ ಬರ್ತಾರೆ. ಸೊ ಅವ್ರನ್ನೇ ನಾನು ಆ್ಯಸ್ ಅ ಹೀರೋ ಅಥವಾ ನಾನು ಯಾವುದೊಂದು ಹೀರೋಯಿಕ್ ಕ್ಯಾರೆಕ್ಟರ್ ಅಪ್ರೋಚ್ ಮಾಡಿದಾಗಲೂ ಅವ್ರನ್ನ ಭಾಳ ರೆಫರ್ ಮಾಡ್ತೀನಿ. ನಾನು ಯಾರು ಆ್ಯಕ್ಟ್ರನ್ನ ರೆಫರ್ ಮಾಡ್ತೀನಿಲ್ವೋ ಅವ್ರನ್ನ ನಾನು, ಅಂದರೆ ಅವರ ಒಂದು ಪರ್ಸೋನಾ ಏನಿದೆ ಅದನ್ನ ರೆಫರ್ ಮಾಡ್ತೀನಿ. ಸೊ ಅವರು ಮೊದಲಿಂದ ತುಂಬ ಅಡ್ವೆಂಚರಸ್, ಬೈಕ್ ಆಗಿರಲಿ, ಸೈಕ್ಲಿಂಗ್ ಆ್ಯಂಡ್ ಮಾರ್ಷಲ್ ಆರ್ಟ್ಸ್, ಸ್ವಿಮ್ಮಿಂಗ್, ಅಂದರೆ ಯು ನೇಮ್ ಇಟ್, ಎಲ್ಲದರಲ್ಲೂ ಅವರು ಒಂದು ಸ್ಟ್ಯಾಂಡ್ ಔಟ್ ಆಗ್ತಾರೆ. ಸೊ ನನಗದು ಭಾಳ ಇತ್ತು. ಆ್ಯಂಡ್ ನಾನು ಜಾಸ್ತಿ ಬ್ರೂಸ್ಲಿ ಸರ್, ಜಾಕಿ ಚಾನ್ ಅವ್ರ ಮೂವಿಗಳನ್ನು ನೋಡಿ ನಾನು ಏನೇನೋ ಸರ್ಕಸ್ ಮಾಡ್ತಾಯಿದ್ದೆ. ಅಂದರೆ ಪೌಲ್ಟ್ರಿ ಫಾರ್ಮ್ ಇತ್ತು ನಮ್ಮ ಮನೇಲಿ. ಸೊ ಆವಾಗ ನಾವು ಯೂಶ್ವಲಿ ಬೆಡ್ ಥರ ಮಾಡ್ತಾರೆ ಕೋಳಿಗಳಿಗೆ, ಅದು ಇದು ಪ್ಯಾಡಿದು ಹಾಸ್ಕಿದೆಯಲ್ಲ ಅದರಲ್ಲಿ ಮಾಡೋದು. ಸೊ ಅದು ತುಂಬ ರಾಶಿ ಹಾಕಿರ್ತಾಯಿದ್ರು. ಸೊ ಅದರಲ್ಲೇ ಸ್ಟಂಟ್ಸ್ ಮಾಡೋದು, ಬ್ಯಾಕ್ ಫ್ಲಿಪ್ ಮಾಡೋದು. ಆಮೇಲೆ ಮರಕ್ಕೆ ಈ ಗನ್ನಿ ಬ್ಯಾಗಲ್ಲಿ ಮರಳೆಲ್ಲ ತುಂಬಿ ಅಲ್ಲಿ ಸ್ಟಂಟ್ ಮಾಡೋದು, ಸ್ಪಿನ್ ಕಿಕ್ಸ್ ಮಾಡೋದು. ಅದೇ ಫ್ರೆಂಡ್ಸ್ ಜೊತೆ ಎಕ್ಸ್ಪೆರಿಮೆಂಟ್ ಮಾಡೋದು. ಆ್ಯಂಡ್ ಆವಾಗ ಕೇಬಲ್ ಟಿ ವಿ ಬಂದಿದ್ದಷ್ಟೇ. ನಾನು ಲೇಟ್ 80 ಚೈಲ್ಡ್, ನಾನು 88. ಸೊ ಕೇಬಲ್ ಟಿ ವಿ ಬಂದಾಗ ರೆಸ್ಲಿಂಗ್ ಸ್ಟಾರ್ಟ್ ಆಗಿತ್ತು. WWF ಅಲ್ಲ WWF. ಆಗ ರಾಕ್, ಅಂಡರ್ಟೇಕರ್ ಎಲ್ಲ ಅವಾಗ ಅಂದರೆ ಅದು ಹಳೆದು. ನಮಗೆ ರಾಕ್, ಬಿಗ್ ಶೋ, ಅಂಡರ್ಟೇಕರ್ದೆಲ್ಲ 5ನೇ ಜನ್ಮ ಇತ್ತು. ಅಂಡರ್ಟೇಕರ್ ಸ್ವಲ್ಪ ಪ್ರಾಯ ಆಗಿತ್ತು, ಅವ್ರಿಗೆ ಏಜ್ ಆಗಿತ್ತು. ಹಿಟ್ ಮ್ಯಾನ್ ಅವರೆಲ್ಲ ಇರಲಿಲ್ಲ, ಈ ರೇ ಮಿಸ್ಟೀರಿಯೋ, ರಾಕ್. ಸೊ ನಾನು ಅದನ್ನೆಲ್ಲ ನನ್ನ ಫ್ರೆಂಡ್ಸ್ ಜೊತೆ ಎಕ್ಸ್ಪೆರಿಮೆಂಟ್ ಮಾಡೋದು. ನನ್ನ ಫ್ರೆಂಡ್ಸ್ ಎಷ್ಟೋ ಜನರದ್ದು ಕೈಕಾಲೆಲ್ಲ ಮುರಿದಿದ್ದೆ ನಾನು ಕೋಪದಲ್ಲೆಲ್ಲ. ಹಿಂಗೆ ಎಕ್ಸ್ಪೆರಿಮೆಂಟ್ ಮಾಡಿ ಚೋಕ್ ಸ್ಲಮ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ. ಸೊ ಇನ್ಕ್ಲಿನೇಷನ್ ಇತ್ತು ಟವರ್ಡ್ಸ್ ಆ್ಯಕ್ಷನ್. ಸೊ ಹಾಗಾಗಿ ನನಗೆ ಸ್ಟಿಲ್ ಇಟ್ ಈಸ್ ಮೈ ಫಸ್ಟ್ ಲವ್. ಅಂದರೆ ಆ್ಯಕ್ಷನ್, ಮಾರ್ಷಲ್ ಆರ್ಟ್ಸ್ ಮಾಡ್ತಾ ಐ ಸ್ಟಾರ್ಟೆಡ್ ಡ್ಯಾನ್ಸಿಂಗ್. ಓಕೆ. ಆಮೇಲೆ ಡ್ಯಾನ್ಸ್ ಆಯಿತು, ಆಮೇಲೆ ಆ್ಯಕ್ಟಿಂಗ್ ಆಯಿತು. ಬಟ್ ಎಲ್ಲದಕ್ಕೂ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಯಾವುದು ಅಂತ ನೋಡಿದ್ರೆ ನನಗೆ ಆ್ಯಕ್ಷನ್ನೇ. ಸೊ ಆ್ಯಕ್ಷನ್ ಇಸ್ ದ ಫಸ್ಟ್ ಲವ್. ಬಟ್ ಸೊ ಹಾಗಾಗಿ ಅದೊಂದು ಇನ್ಕ್ಲಿನೇಷನ್ ಮೊದಲಿಂದ ಇದೆ. ಸೊ ಇದರಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಲೆಟ್ಸ್ ಸಿ, ಅಂದರೆ ಜನರು ಅಕ್ಸೆಪ್ಟ್ ಮಾಡಬೇಕಲ್ಲ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್. ನಮಗೇನು ಇಷ್ಟ ಇದೆ ಅದು
ಸೆಕೆಂಡ್ರಿ, ಜನರಿಗೆ ಹೇಗೆ ಅನ್ಸುತ್ತೆ ಅನ್ನೋದು ನೋಡಬೇಕು. ಸೊ ಕ್ಯೂರಿಯಸ್, ನಾನು ಕಾಯ್ತಾ ಇದ್ದೀನಿ. ಇಲ್ಲಿ ನನಗೆ ಇನ್ನೊಂದು ಕ್ಯೂರಿಯಸ್ ಏನಂದ್ರೆ ನಿಮ್ ಡ್ಯಾಡಿ ಏನ್ ಹೇಳ್ಬೋದು ಆಕ್ಷನ್ ಎಲ್ಲ ನೋಡಿದ್ರೆ ಸರಿ ಮಾಡಿದ್ಯಾ ಇಲ್ವಾ ಅಂತ ಏನಾದ್ರು ಹೇಳ್ತಾರದ್ ಕಮೆಂಟ್. ನನಗೆ ಅದೊಂದಿದೆ, ನಾನು ಯಾವುದೇ ಏನೇ ಒಂದು ಈಗ ಸ್ಟಂಟ್ ಏನೋ ಒಂದು ಟ್ರೈ ಮಾಡಿದೀನಿ ಅಂತ ಹೇಳಿದ್ರೆ ಫಸ್ಟ್ ವಿಡಿಯೋ ಅಪ್ಪನ್ಗೆ ಹೋಗುತ್ತೆ. ಅಲ್ಲಿಂದ ಅಂದ್ರೆ ಅವ್ರಿಗೆ ಇಷ್ಟ ಆದ್ರೆ ಅವರು ಹಿಂಗೆ ಕಳಿಸ್ತಾರೆ ಮಾಸ್ಟರ್ ಓಕೆ ಅಂತ ಹೇಳೋದು. ಅಲ್ಲ, ಎಕ್ಸೈಟ್ಮೆಂಟ್ ಒಂದು ಅಪ್ಪನ್ ತೋರಿಸ್ಬೇಕು. ಏನೋ ಒಂದು ಬೈಕ್ ಸ್ಟಂಟ್ ಮಾಡಿದ್ರೆ ಅಪ್ಪನ್ ಕಳಿಸ್ಬೇಕು, ಏನೋ ಒಂದು ಪರ್ಟಿಕ್ಯುಲರ್ ಸ್ಪೆಷಲ್ ಸ್ಟಂಟ್ ಮಾಡಿದ್ರೆ ಅಪ್ಪನ್ ಕಳಿಸ್ಬೇಕು ಅಂತ ಅದೊಂದು ಇದೆ. ಸೊ ಅದು ಯಾವಾಗಲೂ ನಾನು ಮಾಡ್ತಾ ಇರ್ತೀನಿ. ಸೊ ಇದು ನಿಮಗೆ ಇದು ನಮ್ಮ ಸಿನಿಮಾದ್ದು ಫಸ್ಟ್ ಡೇ ಶೂಟಿಂಗ್. ಸೊ ಇದು ನಿಮ್ಮ ಫಸ್ಟ್ ಸಿನಿಮಾ ಅಲ್ಲ? ಸೊ ಡೇ 1 ಶೂಟ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಈ ಥರ ಮಾಂಟೇಜಸ್ಸೇ ತೊಗೊಂಡಿದ್ದು ಅವತ್ತು. ಐ ಡೋಂಟ್ ರಿಮೆಂಬರ್ ಸೀನ್ ಮಾಡಿದ್ದು ಏನಿಲ್ಲ. ಈ ಸಾಂಗ್ ನಮ್ದೇನು ರಿಲೀಸ್ ಆಗಿದೆ ಮುಂಗಾರು ಮಳೆ ಸಾಂಗ್, ಅದರದ್ದು ಮಾಂಟೇಜ್ ತೊಗೊಂಡಿದ್ದು. ಆ್ಯಂಡ್ ದಟ್ ವಾಸ್ ದ ಫಸ್ಟ್ ಶಾಟ್. ಇವ್ರ ಜೊತೆ ಸ್ವಲ್ಪ ಭಯ ಆಯಿತು ನನಗೆ, ಹೆಂಗೋ ಏನೋ ಹಿಂಗೆ ಇದು ಜೆಲ್ ಆಗ್ತಾರ ಅಂತೆಲ್ಲ. ಬಟ್ ವೆಯ್ಟ್ ಮಾಡಿದ್ರಾ ಫಸ್ಟ್ ಡೇ ನಿಮ್ಮ ಶಾರ್ಟ್ಗೆ? ಇಲ್ಲಾಂದ್ರೆ ಬೇಗ ನಾವು ವೆಯ್ಟ್ ಮಾಡಿದ್ವಿ ಅವ್ರಿಗೆ. ಹೌದಾ? ಅವ್ರು ಬರೋದಕ್ಕೆ ನೋ ನೋಡಿ, ಭಯ ಅಂದ್ಬಿಟ್ಟು ಲೇಟಾಗಿ ಬಂದಿದ್ದಾರೆ. ಇನ್ನು ಭಯ ಇರ್ಲಿಲ್ಲ ಅಂದಿದ್ರೆ ನಾವು ವೇಟ್ ಮಾಡಿ. ಯಾಕೆ ಗೊತ್ತಾ ಫಸ್ಟ್ ಡೇ ಲೇಟ್ ಆಗಿದ್ದು? ಅವತ್ತು ಒಂದೇ ದಿನ ಸರ್ ನನಗೆ ಮೇಕಪ್ ಮಾಡಕ್ ಬಿಟ್ಟಿದ್ದು. ಸೊ ವಾಟ್ಸ್ ಯುವರ್ ಆಂಬಿಷನ್ ಆಸ್ ಅನ್ ಆಕ್ಟರ್? ಎಲ್ಲ ಥರ ಪಾತ್ರಗಳು ಮಾಡಬೇಕು ಅನ್ನೋದೊಂದಿದೆ. ಒಂದು ಇವಾಗ ಹೀರೋಯಿನ್ನಿಗೆ ಏನಾಗುತ್ತೆ, ಫೈಟ್ ಮಾಡಿ ಅಥವಾ ಅದೊಂದು ಮಾಸಿಸಮ ಏನಂತಾರೆ ಆ ಥರ ಪವರ್ಫುಲ್ ಅನ್ನೋದನ್ನು ತೋರಿಸ್ಬೇಕು ಅನ್ನೋದಲ್ಲದೆ, ಕತೆ ವೈಸು ಅಂದರೆ ಒಂದು ಸ್ಟ್ರಾಂಗ್ ವುಮೆನ್ ಆರ್ ದ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ಗರ್ಲ್ ಆ ಥರದ್ದೆಲ್ಲ ಕ್ಯಾರೆಕ್ಟರ್ಸ್ ಪ್ಲೇ ಮಾಡೋಕ್ಕೆ ಇಷ್ಟ. ಹೋಪ್ಫುಲಿ ನೋಡೋಣ ಫ್ಯೂಚರಲ್ಲಿ. ಪ್ಲೇ ಮಾಡಿದಿರಲ್ಲ ಇಂಡೈರೆಕ್ಟ್ ಆಗಿ ಅವ್ರ ಹಿಂದೆ ಕೂತ್ಕೊಂಡು ಸ್ಟ್ರಾಂಗ್ ವುಮೆನ್. ಅದೇ ಹೇಳಿದ, ಆ ಥರ ಫಿಸಿಕಲಿ ಸ್ಟ್ರಾಂಗ್ ಅನ್ನೋದಕ್ಕಿಂತ ಒಂದು ಕ್ಯಾರೆಕ್ಟರ್ ಆಗಿ ಮಾಡಿದ್ದಾರೆ. ಇದರಲ್ಲಿ ಫೈಟ್ ಎಲ್ಲ ಮಾಡಿದ್ದಾರೆ ಅವರು, ಅದು ಹೇಳಿ. ಸೊ ಯಾವ ರೀತಿ ಫೈಟ್ ಮಾಡಿಲ್ಲ ಅವರು? ನಾವೆಲ್ಲ ರಕ್ತ ಸುರಿಸಿ ಆಕ್ಟ್ ಮಾಡಿದ್ರೆ, ಇವ್ರು ರಕ್ತ ಹರಿಸಿ ಆಕ್ಟ್ ಮಾಡಿದ್ದಾರೆ. ತಲೆಗೆ ಹೊಡ್ಬಿಟ್ಟಿದ್ದಾರೆ ಒಬ್ಬರು ಆಕ್ಟರ್ಗೆ. ಕೊತ್ತಲವಾಡಿಯಲ್ಲಿ ನಿಮ್ದು ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ? ಒಂದು ಹಳ್ಳಿ ಹುಡುಗಿ ಕ್ಯಾರೆಕ್ಟರ್. ನನ್ನ ಪಾಡಿಗೆ ನಾನು ಸ್ಕೂಲು ಕಾಲೇಜ್ ಅಂದ್ಕೊಂಡಿರ್ತೀನಿ, ಇವ್ರು ಬಂದು ತಲೆ ಕೆಡಿಸ್ಬಿಟ್ಟು ಏನೋ ಒಂದು ಆಗತ್ತೆ. ಓಕೆ, ಈ ಫೋಟೋ ಮಾಡಿ. ಆ್ಯಕ್ಚುಲಿ ನನಗೆ ಈ ಕ್ಲಾಸಿಕಲ್ ಡ್ಯಾನ್ಸ್ ಕಲಿಬೇಕಂತ ತುಂಬ ಆಸೆ ಇತ್ತು. ಬಟ್ ಗೊತ್ತಿಲ್ಲ, ಅನ್ಫಾರ್ಚುನೇಟ್ಲಿ ನನಗೆ ಟೈಮ್ ಅಂದರೆ ವೆಸ್ಟರ್ನ್ ಡ್ಯಾನ್ಸ್ ಕ್ಲಾಸಿಗೆ ಹೋಗಿದ್ದೆ. ಅದೂ ಇಟ್ ವಾಸ್ ನಾಟ್ ಒಂದೇ ಸ್ಟ್ರೆಚ್ಚಲ್ಲಿ ಹೋಗಿ ಕಲ್ತಿದ್ದಲ್ಲ. ಹೋಗಿ ಒಂದು ಸ್ವಲ್ಪ ದಿನ ಕಲಿತೆ. ಅದಾದಮೇಲೆ ನಾನು ಯಾವಾಗ ಸೇರಿಕೊಂಡಿದ್ದೆ ಅಂದರೆ ನೈನ್ತ್ ಸ್ಟ್ಯಾಂಡರ್ಡ್ ಎಂಡ್ ಟೈಮಲ್ಲಿ ಸೇರಿಕೊಂಡೆ. ಸೊ ನೆಕ್ಸ್ಟಿಂದ 10th ಮುಂಚೆನೇ ಟ್ಯೂಷನ್ಸು, ಅಂದರೆ ಸ್ಕೂಲ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ ಟ್ಯೂಷನ್ಸ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಅವಾಗ ಹೋಗೋಕ್ಕಾಗಿರಲಿಲ್ಲ, ಅದು ಮಾಡೋಕ್ಕಾಗಲಿಲ್ಲ. ಇದು ನನಗೆ DKD ಮಾಡಬೇಕಾದ್ರೆ ಕ್ಲಾಸಿಕಲ್ ಒಂದು ರೌಂಡಲ್ಲಿ ಕ್ಲಾಸಿಕಲ್ ಡ್ಯಾನ್ಸ್ ಮಾಡಿಸಿದ್ರು. ಆ ಔಟ್ಫಿಟ್ಟಲ್ಲಿ ಒಂದು ಶೂಟ್ ಮಾಡಿಸ್ಬೇಕಂತ ತುಂಬ ಆಸೆ ಇತ್ತು. ಹಾಗಾಗಿ ಅದನ್ನು ಪ್ಲಾನ್ ಮಾಡಿದ್ದೆ. ಸೊ ಕೋರ್ ಕ್ಲಾಸಿಕಲ್ ಡ್ಯಾನ್ಸರ್ ಅಲ್ಲ? ನಾವು ಸುಮ್ಮನೆ ಮಕ್ಕರ ಏನು ಅಂದರೆ ಆ ಮುದ್ರೆಗಳ್ದು ನನಗೇನೂ ಗೊತ್ತಿಲ್ಲ, ಜಸ್ಟ್ ಪೋಸ್ ಮಾಡಿರೋದಷ್ಟೇ. ಅದು ಐ ಆಮ್ ನಾಟ್ ಅ ಪ್ರೊಫೆಷ್ನಲ್ ಕ್ಲಾಸಿಕಲ್ ಡ್ಯಾನ್ಸರ್ ಅಲ್ಲ. ಐ ಆಮ್ ನಾಟ್ ಪ್ರೊಫೆಷ್ನಲ್ ಡ್ಯಾನ್ಸರ್ ಆಟ್ ಆಲ್. ಎಂತ ಪೋಸ್ ಕೊಟ್ಟಿದ್ದಾರೆ, ನಾನು ಅನ್ಕೊಂಡ್ ಬಂದೆ ಕ್ಲಾಸಿಕಲ್ ಡ್ಯಾನ್ಸರ್. ನಾವು ನಿಜ ಹಂಗೆ ಅನ್ಕೊಂಡ್ವಿ. ಇಲ್ಲ, ಆ್ಯಕ್ಚುಲಿ ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗಿದ್ದು ಶೂಟು. ಮೇಲ್ಕೋಟೆಗೆ ನಾವು ಇನ್ನೊಂದು ಯಾವುದೋ ಶೂಟಿಗೆ ಹೋಗಿದ್ವಿ. ಹೆಂಗಿದ್ರು ಹೋಗ್ತಿದ್ದೀವಲ್ಲ, ಅಲ್ಲಿ ಚೆನ್ನಾಗಿರುತ್ತೆ, ಆ ಆ್ಯಂಬಿಯನ್ಸ್, ಆ ಬ್ಯಾಕ್ಗ್ರೌಂಡ್ ಚೆನ್ನಾಗಿರುತ್ತೆ ಅಂತ ಹೇಳಿ ಕ್ವಿಕ್ಕಾಗಿ ಪ್ಲಾನ್ ಮಾಡಿ ಶೂಟ್ ಮಾಡಿದ್ದು ಫೋಟೋ ಶೂಟ್ ಅದು. ನಿಮ್ಗೆ ಯಾವಾಗ ಅನಿಸ್ತು ಓಕೆ ದೇರ್ ಇಸ್ ಅನ್ ಆರ್ಟಿಸ್ಟ್ ಇನ್ ಮೀ, ನಾನು ಒಬ್ಬ ಆರ್ಟಿಸ್ಟ್ ಆಗ್ಬೋದು ಅಂತ? ನಿಮ್ಮನ್ನೇ ಒಬ್ಬ ಆರ್ಟಿಸ್ಟ್ ಇದ್ದಾರೆ ಅಂತ ಯಾವಾಗ ನಿಮ್ಗೆ ಎಕ್ಸ್ಪ್ಲೋರ್ ಆಗಿದೆ? ಹಂಗೆಲ್ಲ ಏನೂ ಅನಿಸಿಲ್ಲ. ಅಂದರೆ ಇನ್ನೂ ಅನಿಸಿಲ್ವಾ? ನೋ ಅನಿಸಿಲ್ಲ. ಬಟ್ ಆರ್ಟಿಸ್ಟ್ ಆಗಬೇಕು ಅಂತ ಅನಿಸಿದ್ದು, ಆರ್ಟ್ ಇದೆ ಅಂತ ಅನ್ಸಿದ್ದು ನಿಮ್ಮಲ್ಲಿ, ಆರ್ಟ್ ಇದೆ ಅಂತ ಅನ್ಸಿದ್ಯಾ? ಸೀರಿಯಲ್ ಮಾಡಿದಾಗಲೇ ಅನ್ಕೊತೀನಿ. ಅಂದರೆ ಇವಾಗ ಇದಕ್ಕೆ ಮುಂಚೆ ನಾನು ಅಂದರೆ ಕೆಂಡಸಂಪಿಗೆ ಮಾಡೋಕ್ಕೆ ಮುಂಚೆ, ಆ್ಯಸ್ ಎ ಲೀಡ್ ಮಾಡೋಕ್ಕೆ ಮುಂಚೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಎಲ್ಲ ಮಾಡಿದ್ದೆ. ನನಗೆ ಯಾವುದು ನಾನು ಹೋಗಿ ಕ್ಲಾಸಸ್ಗೆಲ್ಲ ಹೋಗಿ ಕಲ್ತಿದ್ದಲ್ಲ. ಸೊ ನಾನು ಹಿಂಗೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಮಾಡುವಾಗ ಬೇರೆ ಆ್ಯಕ್ಟರ್ಸ್ಗಳೆಲ್ಲ ಅಂದರೆ ಲೀಡ್ ಆ್ಯಕ್ಟರ್ಸ್ಗಳೆಲ್ಲ ಮಾಡೋದು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಅಥವಾ ಎಷ್ಟೊಂದು ಟೆಕ್ನಿಕಲ್ ವರ್ಡ್ಸ್ ಎಲ್ಲ ಇರುತ್ತೆ, ಅದೆಲ್ಲ ತಿಳ್ಕೊಂಡಿದ್ದೆ ಆವಾಗ ನಾನು. ಸೊ ಕೆಂಡಸಂಪಿಗೆ ನಾನು ಆಡಿಷನ್ ಕೊಟ್ಟಾಗ್ಲೂ ಸುಮ್ಮನೆ ರ್ಯಾಂಡಮ್ ಆಗಿ ಆಗಲ್ಲ ಬಿಡು ಅಂದ್ಕೊಂಡೇ ಕೊಟ್ಟಿದ್ದು. ಅದು ಹೆಂಗೋ ಅದು ಸೆಲೆಕ್ಟ್ ಆದೆ. ಸೊ ಅದಾದಮೇಲೆ ದೊಡ್ಡಣ್ಣ ಸರ್ ಜೊತೆ ಸೀನ್ಸ್ ಕಾಂಬಿನೇಷನ್ ಇದ್ದಾಗ ಸ್ವಲ್ಪ ಭಯದಿಂದನೇ ಮಾಡ್ತಾಯಿದ್ದೆ. ಅವ್ರು ಯಾವ ಮೂಡಲ್ಲಿ ಇರ್ತಾರೆ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಕೆಲವೊಂದು ಸಲ ಪರವಾಗಿಲ್ಲ ನಿಧಾನ ಮಾಡು ಅಂತ ಹೇಳೋರು, ಕೆಲವೊಂದು ಸಲ ಎಷ್ಟೇ ಪ್ರಾಕ್ಟೀಸ್ ಮಾಡ್ಕೊಂಬರ್ಬೇಕು, ಹಿಂಗೆಲ್ಲ ಆಗಲ್ಲ ಅನ್ನೋ ಥರ ಬೈತಾಯಿದ್ರು. ಸೊ ಅದು ಸ್ವಲ್ಪ ಇನಿಷಿಯಲಲ್ಲಿ ಸ್ವಲ್ಪ ಕಷ್ಟ ಆಗ್ತಿತ್ತು. ಅದಾದಮೇಲೆ ಹೋಗ್ತಾ ನನಗೆ
ಸೀರಿಯಲ್ ಮಾಡಿರೋದ್ರಿಂದ ಮಾಡಿ 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 ಅದು ಅಭ್ಯಾಸ ಆಗೋಯ್ತು. ಅಂದರೆ ತುಂಬ ಜನ ಐ ಮೀನ್ ಸೆಟ್ಟಲ್ಲೂ ಹೇಳ್ತಾ ಇದ್ರು, ಅಂದರೆ ಇವರು ಲಾಸ್ಟ್ ಶಾಟ್ ನಂದಿದೆ ಅಂದಾಗ ಟೆಕ್ನಿಷಿಯನ್ಸ್ ಎಲ್ಲ ನೀವಿದ್ದೀರಾ ಪರವಾಗಿಲ್ಲ ಬೇಗ ಮುಗಿಸ್ಬೋದು ಅನ್ನೋ ಥರ. ಐ ಮೀನ್ ಆವಾಗ ನನಗೆ ಅದೊಂದು ಕಾನ್ಫಿಡೆನ್ಸ್, ಇವಾಗ ಎಷ್ಟೇ ಡೈಲಾಗ್ಸ್ ಕೊಟ್ಟರು ಅದನ್ನು ಯಾವುದೇ ವೇರಿಯೇಷನ್ಸಲ್ಲಿ ನಾನು ಹೇಳ್ಬೋದು ಅನ್ನೋ ಕಾನ್ಫಿಡೆನ್ಸ್ ನನಗೆ ಕೆಂಡಸಂಪಿಗೆ ಥ್ರೂ ದ ಜರ್ನಿ ಐ ಗಾಟ್ ಟು ನೋ. ಓಕೆ, ಸೂಪರ್. ಸೊ ಥ್ಯಾಂಕ್ ಯು ಇಷ್ಟೊತ್ತು ನಮ್ಮ ಮೆಟ್ರೋ ಸಾಗರ್ ಜೊತೆ ಮಾತಾಡಿದ್ದಕ್ಕೆ. ನಿಮಗೆ ನಮ್ಮ ಜೊತೆ ಮಾತಾಡಿ ಏನೇನು ಅನಿಸಿಲ್ಲ? ಮಾತಾಡಿ ಏನೇನು ಅನಿಸಿಲ್ವಾ? ಬೋರಿಂಗ್ ಅನಿಸಿಲ್ಲ. ಸಬಾಸ್, ಚೆನ್ನಾಗಿತ್ತು ಅದು. ಆಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇಲ್ಲ ಆಲ್ವೇಸ್ ಪ್ಲೆಷರ್ ವೆನ್ ಎವರ್ ಯು ಪೀಪಲ್ ಕಮ್. ಓಕೆ, ಇಲ್ಲಿ ನೀವು ಮಂಡ್ಯ ಲ್ಯಾಂಗ್ವೇಜ್ ಹೇಳಿದ್ರಲ್ಲ, ಈಗ ಬರಲ್ಲ. ಅದೇ ಒಂದು ಕೊಡ್ತಾ ಇದೆ ಮಾತಾಡ್ತಾ ಇದ್ರು ಸಿನಿಮಾದಲ್ಲಿ ನಾನು ಆನ್ ಅಂಡ್ ಆಫ್. ಅದು ವಾಟ್ ಐ ಬಿಲೀವ್ ಇಸ್ ಅಲ್ಲಿ ಆನ್ ಆಫ್ ಆಯ್ತು ಮುಗೀತು ಇನ್ ನೆಕ್ಸ್ಟ್ ಅಂತ. ಈಗ ಕಷ್ಟ ಇದೆ. ಆಗಸ್ಟ್ 1ನೇ ತಾರೀಕು ನಮ್ಮ ಸಿನಿಮಾ ಬರ್ತೈತೆ. ಥಿಯೇಟ್ರ್ ಎಲ್ಲ ಕಡೆ ನಿಮ್ಮ ಮನೆ ನಿಮ್ಮ ಹತ್ತತ್ರ ಥಿಯೇಟರ್ಸ್ಗೆ ಹೋಗಿ ನಮ್ಮ ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ. ಇಲ್ಲಿತ್ತು ಮಂಡ್ಯ ಕೇಳ್ಕೊತೀನಿ. ಬರ್ತೈತೆ ಅಂತ ಒಂದು ಹೇಳಿದ್ರೆ ಅಷ್ಟೇ. ಅದು ಆಗಸ್ಟ್ 1ನೇ ತಾರೀಕು ನಮ್ಮ ಸಿನಿಮಾ ಬರ್ತದೆ ನೋಡಿ.